ಈಗ ಪ್ರತ್ಯಕ್ಷ ಲಕ್ಷಣದ ಪದಕೃತಿ ಅಥವಾ ಪ್ರತ್ಯಕ್ಷ ಲಕ್ಷಣದು ಯೋಗ್ಯ ಹೇಳಕತ್ತಾರೆ. ಈಗ ಏನು ಮೊಟ್ಟ ಮೊದಲು ಪ್ರತ್ಯಕ್ಷ ಲಕ್ಷಣದಲ್ಲಿ ನಾವು ವರ್ತಮಾನ ಪದ ಇಟ್ಟಿದ್ದೆವು. ಯಾಕೆ ಇಟ್ಟಿರಿ ವರ್ತಮಾನ ಪದ? ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿದ್ದೆವು. ಯಾಕೆ ಪದ ಇಟ್ಟಿದ್ದೆವು ಅಂದ್ರೆ ಹಿಂದೆ ಕಳೆದ ಯಾನ ಸುಖಾದಿಗಳಿದ್ದು ಅವು ಈಗ ಸದ್ಯ ಆ ಪ್ರಮಾದದೊಡನೆ ಸಂಬಂಧ ಇಲ್ಲ. ಅವ ಏನು ಹಿಂದಿನ ಸುಖಾದಿಗಳನ್ನು ಕೂಡ ಹಿಂದರೆ ಇದ್ದು ಅಲ್ಲ, ಅದಕ್ಕೆ ಅವನು ಕೂಡ ಪ್ರತ್ಯಕ್ಷದಾಗ ತಗೋರಿ ಅಂದ್ರು ಅದು ಹಿಂದಿಂದ ಹೋಯ್ತಲ್ಲ, ಅದು ಸ್ಮೃತಿನೇ ಅದ, ಪ್ರತ್ಯಕ್ಷ ಇಲ್ಲ. ಅದಕ್ಕೆ ನಾವು ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿರುವುದರಿಂದ ಹಿಂದೆ ಕಳೆದು ಹೋಗಲ್ಪಟ್ಟಂಥ ಸುಖಾದಿಗಳದು ವ್ಯಾವರ್ತಿ ಮಾಡುವ ಸಲುವಾಗಿ ವರ್ತಮಾನ ಪದ ಇಟ್ಟಿದ್ದೆವು. ಇನ್ನು ಪ್ರಮಾದದೊಡನೆ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು. ಯೋಗ್ಯ ವಿಷಯ ಜರ್ ಕದಾಚಿತ್ ನಾವು ಲಕ್ಷಣದಲ್ಲಿ ಯಾವ ರೀತಿ ವರ್ತಮಾನ ಪದ ಇಟ್ಟಿದೆವೋ ಹಂಗೆ ಈಗ ಎರಡನೇ ಲಕ್ಷಣದಲ್ಲಿ ಯೋಗ್ಯ ಪದ ಇಟ್ಟಿದ್ದೆವು. ಯೋಗ್ಯ ಯಾಕೆ ಇಟ್ಟಿರಿ ಅಂದ್ರೆ ಪ್ರಮಾದದೊಡನೆ ವರ್ತಮಾನ ಸಂಬಂಧ ಧರ್ಮಾದಿಗಳು ಯಾವಾಗಲೂ ಸಂಬಂಧ ಅದಾವ. ಧರ್ಮಾಧರ್ಮಗಳು ಅದಾವ, ಮತ್ತು ಯಾವಾಗಲೂ ಇವನಿಗೆ ಸುಖದ ಆಗಬೇಕು. ಅದಕ್ಕೆ ನಾವು ಆ ಧರ್ಮಾದಿಗಳಿಗೆ ವ್ಯಾವರ್ತ ಮಾಡುವ ಸಲುವಾಗಿಯೇ ಲಕ್ಷಣದಲ್ಲಿ ಯೋಗ್ಯ ಇಟ್ಟಿದ್ದೆವು. ಅವು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ಧರ್ಮಾದಿಗಳು ಅದಾವ ಒಳಗೆ, ಪರಂತು ಅವು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ಅದಕ್ಕೆ ನಾವು ಯೋಗ್ಯ ಪದ ಇಟ್ಟಿದ್ದೆವು. ಅಂದಮೇಲೆ ಕೊನೆಗೆ ಲಾಸ್ಟ್ ನೀವು ಲಕ್ಷಣ ನಿರ್ದೋಷ ಲಕ್ಷಣ ಹೇಳಿದಿರಿ. ಏನು ಹೇಳಿದಿರಿ? ಪ್ರತ್ಯಕ್ಷ ಯೋಗ್ಯ ವಸ್ತು. ಲಕ್ಷ ಇಟ್ಕೋರಿ, ವಸ್ತು ಯೋಗ್ಯ ಬೇಕು ಪ್ರತ್ಯಕ್ಷ ಆಗ್ಲಿಕ್ಕ. ಪ್ರತ್ಯಕ್ಷ ಆಗ್ಲಿಕ್ಕ ಇದಲ್ಲ, ಇದು ಪ್ರತ್ಯಕ್ಷ ಆಗಿ ಯೋಗ್ಯದಿಲ್ಲ ಇದು. ಮತ್ತು ವರ್ತಮಾನ ಸಂಬಂಧ ಬೇಕು. ಎರಡು ಪ್ರಮಾದದೊಡನೆ ವರ್ತಮಾನ ಸಂಬಂಧನೂ ಬೇಕು, ಮತ್ತು ಆ ವಸ್ತು ಪ್ರತ್ಯಕ್ಷ ಯೋಗ್ಯ ಬೇಕು. ಇಂಥ ಯಾವ ಇರುವುದು ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ. ಇಷ್ಟ ಅಂದರೆ ಇಷ್ಟೇ ಲಕ್ಷಣ ನೀವು ಮಾಡಿದರೆ ಇದರ ಮ್ಯಾಲ ನಮ್ಮದು ಶಂಕ ಅದ. ಇದ್ರ ಮ್ಯಾಲ ಎದ್ರ ಮೇಲೆ ಶಂಕ? ಪ್ರಮಾತನ ಜೋಡಣೆ ವರ್ತಮಾನ ಸಂಬಂಧ ಇರಬೇಕು, ಮತ್ತ ಯೋಗ್ಯ ಆ ವಿಷಯ ಯೋಗ್ಯ ಬೇಕು. ಪ್ರಮಾತನ ಜೊತೆಗೆ ಯೋಗ್ಯ ವಿಷಯ ಬೇಕು. ಆ ವಿಷಯದಲ್ಲಿ ಯೋಗ್ಯತಾ ಬೇಕು. ಪರಮಾತ್ಮ ಇರ್ತಾನೆ. ಈ ವಿಷಯ ಏನದೇ ವಿಷಯ ಯಾವಾಗೂ ವಿಷಯ ಯೋಗ್ಯ ಬೇಕು. ಧರ್ಮಾದಿಗಳು ಅದಾವ, ಪರಂತು ವಿಷಯ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತಾ ಇಲ್ಲ. ಹಂಗೆ ವಿಷಯಗಳಲ್ಲಿ ಯೋಗ್ಯತಾ ಬೇಕು. ವಿಷಯಗಳಲ್ಲಿ ಯೋಗ್ಯತೆ ಬೇಕು, ಮತ್ತು ಅದು ಪ್ರಮಾದದೊಡನೆ ಸಂಬಂಧಿ ಬೇಕು. ಇಷ್ಟೇ ಇದರ ಲಕ್ಷಣ ಮಾಡಿದರೆ ಇದರ ಮ್ಯಾಲೆ ನಮ್ಮದು ಶಂಕ ಐತಿ. ಯಾನ್ ಶಂಕ? ಪ್ರಶ್ನೆ ಸಂಶಯಾರೂಪ ಶಂಕ. ಬ್ರಹ್ಮ ಗೋಚರ ಜ್ಞಾನ ಪರೋಕ್ಷ ನೈವಾಚ್ಯಯೇ. ಬ್ರಹ್ಮವನ್ನು ವಿಷೀಕರಿಸುವಂಥ ಜ್ಞಾನ ಪರೋಕ್ಷ ಆಗಬಾರ್ದಾಗಿತ್ತು. ಬ್ರಹ್ಮಗೋಚರ ಜ್ಞಾನ ಪರೋಕ್ಷ ನೈವಾಚ್ಯಯೇ ಆಗಬಾರ್ದಾಗಿತ್ತು. ಯಾಕೆ ಆಗಬಾರ್ದಾಗಿತ್ತು? ಕಾಯತೆ ಜೋ ಬ್ರಹ್ಮ ಕಾ ಪ್ರಮಾತಾ ಸೆ ಅಸಂಬಂಧ ಹೋವೆ ತೋ. ಬ್ರಹ್ಮದು ಪ್ರಮಾತಾದೊಡನೆ ಅಸಂಬಂಧ ಇದ್ದಿದ್ದಾದರೆ, ಬ್ರಹ್ಮ ಎಲ್ಲ ಕಡೆ ವ್ಯಾಪಕಿದ್ದಾನೆ, ಒಳಗೂ ಅದನ್ನು ಹೊರಗೂ ಅದನ್ನು. ಬ್ರಹ್ಮ ಆತ್ಮ ಅಂದರೆ ಬ್ರಹ್ಮ, ಬ್ರಹ್ಮ ಅಂದ್ರೇ ಆತ್ಮ. ಹೌದಿಲ್ಲ? ನೀವು ಇದೇ ಲಕ್ಷಣ ಮಾಡಿದರೆ ಬ್ರಹ್ಮವನ್ನು ವಿಷೀಕರಿಸುವಂಥ ಜ್ಞಾನ ಅದು ಪರೋಕ್ಷ ಆಗಬಾರ್ದಾಗಿತ್ತು. ಯಾಕೆ ಆಗಬಾರ್ದಾಗಿತ್ತು? ಜರ್ ಕದಾಚಿತ್ ಬ್ರಹ್ಮ ಎಲ್ಲ ಕಡೆ ಅದನ್ನು ವ್ಯಾಪಕ, ಮತ್ತು ಒಳಗೂ ಅದ. ನಾವು ಅವ ಪ್ರಮಾದದೊಡನೆ ಜರ್ ಕದಾಚಿತ್ ಸಂಬಂಧ ಇಲ್ದ ಹೋಗಿದ್ದಾದರೆ, ಅಸಂಬಂಧ ಹೋವೇತು, ಸಂಬಂಧ ಇಲ್ಲ. ನೀವು ಪ್ರಮಾದದೊಡನೆ ವರ್ತಮಾನ ಸಂಬಂಧ ಬೇಕಂತ ಹೇಳಿ, ಮತ್ತು ಅವ ಒಳಗೆ ಸಂಬಂಧ ಅದಾನಲ್ಲಿ ಯಾವಾಗಲೂ ಪ್ರಮಾದದೊಡನೆ. ಜೀವದೊಡನೆ ಬ್ರಹ್ಮ ಸಂಬಂಧ ಅದಾನೆ ಯಾವಾಗಲೂ ಅದ. ಜರ ಬ್ರಹ್ಮಂದು ಪರಮಾತ್ಮದೊಡನೆ ಅಸಂಬಂಧ ಇದ್ದಿದ್ದಾದರೆ ಬಾಹ್ಯಾದಿ ಪದಾರ್ಥಕ್ಕೆ ಜ್ಞಾನಿಕಿ ನ್ಯಾಯಿ. ಹೊರಗಿನ ಪದಾರ್ಥಗಳದು ಜ್ಞಾನದಂತೆ. ಈ ಪದಾರ್ಥಗಳು ಎಲ್ಲ ಹೊರಗದಾವ ನೋಡ್ರಿ, ಹೊರಗದಾವ. ಇವು ಪ್ರಮಾದದೊಡನೆ ಸಂಬಂಧ ಇಲ್ಲ. ಯಾವಾಗ ಹೋಗಿ ಅಂತಗಳು ಬರ್ತಿ ಅದು ಎಲ್ಲ ಆಯ್ತಪ್ಪ ಅಂದ್ರೆ ಅವಾಗ ಸಂಬಂಧ ಆಗ್ತದೆ. ಪರಂತು ಹೊರಗೆಲ್ಲ ಕಡೆ ಅದಾವ, ಯಾವಾಗಲೂ ಸಂಬಂಧ ಅದಾನು ಇಲ್ಲ. ಹಂಗೆ ಹೊರಗಿನ ಪದಾರ್ಥಗಳು ಹಂಗೆ ಪ್ರಮಾದದೊಡನೆ ಸಂಬಂಧ ಇಲ್ಲವೋ ಅದರಂತೆ
ಬ್ರಹ್ಮಜ್ಞಾನ ಬಿ ಪರೋಕ್ಷ ಹೋಗ್ಬೇಕು. ಆ ಬ್ರಹ್ಮಜ್ಞಾನನೂ ಕೂಡ ಪರೋಕ್ಷ ಆಗ್ತಿತ್ತು. ಮತ್ತು ತಿಳಿತೇನಿದೆಷ್ಟು ತಿಳಿತೇನಿಲ್ಲ. ಬ್ರಹ್ಮವನ್ನು ವಿಷೀಕರಿಸುವಂಥ ಜ್ಞಾನ ಪರೋಕ್ಷ ಆಗಬಾರ್ದಾಗಿತ್ತು, ಪರಂತು ಆಗುತ್ತದೆ. ಯಾಕೆ? ಬ್ರಹ್ಮಂದು ಪರಮಾತ್ಮದೊಡನೆ ಅಸಂಬಂಧದಲ್ಲಿರ್ತಿತ್ತು. ಅಂದರೆ ಹೊರಗಿನ ಘಟಪಟಾದಿಗಳ ಜ್ಞಾನಗಳಂತೆ ಬ್ರಹ್ಮಜ್ಞಾನ ಪರೋಕ್ಷ ಆಗ್ತಿತ್ತು. ಜವ ಅವಾಂತರ ವಾಕ್ಯ ಸೆ, ಯಾವಾಗ ಅವಾಂತರ ವಾಕ್ಯದಿಂದ, ಅವಾಂತರ ವಾಕ್ಯದ ಕತರ ಕೇವಲ ಪರಮಾತ್ಮ ಬೋಧಕ ವಾಕ್ಯಕ್ಕೂ ಅವಾಂತರ ವಾಕ್ಯ. ಅದು ಯಾವುದು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಇದು ಅವಾಂತರ ವಾಕ್ಯ. ಜಬ ಅವಾಂತರ ವಾಕ್ಯ ಸೆ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಇದು ಅವಾಂತರ ವಾಕ್ಯದ. ಅವಾಂತರ ವಾಕ್ಯ ಸೆ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅನಂತ ಸ್ವरूप, अनंत ಅಂದರೆ आनंद स्वरूप ब्रह्म है ऐसी वृत्ति होवे. ಹಿಂಗೆ ವೃತ್ತಿ ಆಯ್ತು. ಬ್ರಹ್ಮ ಹೆಂಗಿದ ನೋಡ್ರಿ, ಸತ್ತು ಚಿತ್ತು ಆನಂದ ಇದ್ದಾನ. ಸತ್ಯಂ ಜ್ಞಾನ ಅದು ಅವಾಂತರ ವಾಕ್ಯದೇ. ಇದು ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಹಿಂಗೆ ಜ್ಞಾನ ಆಯಿತು. ಅದ್ರಲ್ಲಿ ನಿಮ್ಗೆ ವೃತ್ತಿ ಹೋವೆ. ತಿಸ್ ಕಾಲ ಮೇ ಬ್ರಹ್ಮ ಕಾ ಪರಮಾತ್ಮ ಸೆ ಸಂಬಂಧ ಐತಿ. ಹಿಂಗೆ ಅವಾಂತರ ವಾಕ್ಯದಿಂದ ನಿಮ್ಗೆ ಬ್ರಹ್ಮ ಸತ್ಯ ಜ್ಞಾನ ಅನಂತಿದ್ದಾನ. ಹಿಂಗೆ ಯಾವಾಗ ನಿಮ್ಗೆ ವೃತ್ತಿ ಆಗೋದು ಆ ಕಾಲದಲ್ಲಿ ಆದರೂ ಕೂಡ ಬ್ರಹ್ಮಂದು ಪರಮಾತ್ಮನ ಸಂಬಂಧ ಅದಾನೆ ತಿಥಿ ನಿಮ್ಗೆ ಪ್ರಮುಖ ಸಂಬಂಧ है. ಯಾತೆ ಅವಾಂತರ ವಾಕ್ಯಜನ್ಯ ಬ್ರಹ್ಮಜ್ಞಾನ भी ಪ್ರತ್ಯಕ್ಷಿ ವಾಚ್ಯಾಯೇ. ಅವಾಂತರ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಬ್ರಹ್ಮಜ್ಞಾನನೂ ಕೂಡ ಪ್ರತ್ಯಕ್ಷವೇ ಆಗಬೇಕಾಗಿತ್ತು. प्रत्यक्ष ही वाच ಆಗಬೇಕಾಗಿತ್ತು. और सिद्धांत में तो अवांतर वाक्य जन ब्रह्म ज्ञान प्रत्यक्ष नहीं है. ಸಿದ್ಧಾಂತ ಮತದಲ್ಲಿ ಅವಾಂತರ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಬ್ರಹ್ಮಜ್ಞಾನ ಪ್ರತ್ಯಕ್ಷ ಇಲ್ಲ. ಅವಾಂತರ ವಾಕ್ಯ ಇದು ಪ್ರತ್ಯಕ್ಷ ಇಲ್ಲ. ಅವಾಂತರ ವಾಕ್ಯ ಇದು ಪ್ರತ್ಯಕ್ಷ ಇಲ್ಲ. ಸತ್ಯಂ ಜ್ಞಾನ ಬ್ರಹ್ಮ ಹೆಂಗಿದ್ದಾನ? ಸತ್ಯ ಸ್ವರೂಪ ಇದ್ದಾನ, ಜ್ಞಾನ ಇದ್ದಾನ. ಹೆಂಗ ಹತ್ತನೇದವ ಇದ್ದಾನ. ಇದು ಜ್ಞಾನ ಪರೋಕ್ಷನೇ ಆಯಿತು. ಪರೋಕ್ಷ ಇಲ್ಲ, ಅಪರೋಕ್ಷ ಅಲ್ಲ. ಹಂಗ ಪರಮಾತ್ಮ ಹೆಂಗಿದ್ದಾನ? ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅನಂತ ಸ್ವರೂಪ ಇದ್ದಾನ. ಪರೋಕ್ಷ ಜ್ಞಾನ ಐತಿದು. ನೀನೇ ಇದ್ದೆ ಅಂದಾಗ ಅಪರೋಕ್ಷ, ಅವನೇ ನೀ ಇದ್ದೆ ಅಂದಾಗ ಅಪರೋಕ್ಷ. ಪರಂತು ಅವನ ಭಕ್ತ ಹೇಳಿತು ಪರಮಾತ್ಮ ಕೆ ಸ್ವರೂಪಕ್ಕೆ ಅಥವಾ ಜೀವಕ್ಕೆ ಸ್ವರೂಪ ನಿಷ್ಠ ಸ್ವರೂಪ ಹೇಳೋದಾಯ್ತು. ಅವು ನೀ ಅಂತ ಹೇಳಿಲ್ಲ. ಮಹಾವಾಕ್ಯ ಏನು ಹೇಳ್ತದೆ? तू है. प्रत्यक्ष नहीं हुआ चाहिए. ब्रह्मज्ञान प्रत्यक्ष नहीं किंतु परोक्ष है. ಸಿದ್ಧಾಂತ ಮತದಲ್ಲಿ ಅವಾಂತರ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಬ್ರಹ್ಮಜ್ಞಾನ ಪ್ರತ್ಯಕ್ಷ ಇಲ್ಲ, ಮತ್ತು ಹಂಗಳ ಪರೋಕ್ಷ है. सो उक्त रीति से संभवे नहीं. सो उक्त रीति से संभवे नहीं. उक्त रीति से ಅಂದ್ರೆ ಏನು? ನೀವು प्रत्यक्ष योग्य वस्तु का परमात्मा से वर्तमान संबंध सो प्रत्यक्ष ज्ञान हुए अंदरी. ಬ್ರಹ್ಮ ಪರಮಾತ್ಮನೇ ವರ್ತಮಾನ ಸಂಬಂಧ ಅದಾನ ಇಲ್ಲಿಗ, ಮತ್ತು ಅವ ಯೋಗ್ಯ ಅದಾನಿಲ್ಲ. ಬ್ರಹ್ಮ ಯೋಗ್ಯ ಅದಾನಿಲ್ಲ, ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯ ಅದಾನಿಲ್ಲ. ಯೋಗ್ಯ ಅದಂತ ಯಾವ್ದು ಮುಂದೆ ಹೇಳ್ತೀರಿ? ಸತ್ಯಚಿತ್ತ ಆನಂದ ಸ್ವರೂಪ. ಯಾಕಂದ್ರೆ ಬ್ರಹ್ಮನ ಸ್ವರೂಪನೇ ಅಸ್ತಿ. ಸತ್ಯಂ ಜ್ಞಾನಂ ಅನಂತಂ ಏನಲ್ಲ, ಇದು ಬ್ರಹ್ಮನ ಸ್ವರೂಪ. ಜರ ಯೋಗ್ಯ ಅವ ಯೋಗ್ಯ ಇದ್ದಾನಂತ ಎದ್ರ ಮಂದಿ ಹೇಳ್ತೀರಿ? ಜರ್ ಕದಾಚಿತ್ ಬ್ರಹ್ಮನಲ್ಲಿ ಯೋಗ್ಯತಾ ಇಲ್ಲದ ಹೋಗಿದ್ದಾನೆ. ಯಾವ ಮಹಾವಾಕ್ಯದಿಂದ ಅವ ಮಹಾವಾಕ್ಯ ಕೇಳಿದ್ರು ಪ್ರತ್ಯಕ್ಷ ಆಗಬಾರ್ದು, ಆಗ್ತದಂದ್ಮೇಲೆ ಯೋಗ್ಯತೆ ಐತಿನೇ. ಅಭೇದ ಜ್ಞಾನ ಕೇಳಿದ್ಮೇಲೆ ಪ್ರತ್ಯಕ್ಷ ಆಗ್ತಾನೆ. ಮಹಾವಾಕ್ಯ ಕೇಳಿದ್ರು ಕೂಡ ಮಹಾವಾಕ್ಯ ಕೇಳಿದ್ರೆ ನಮ್ಮ ಪ್ರತ್ಯಕ್ಷ ಆತನಿಲ್ಲ. ಅಹಂ ಬ್ರಹ್ಮಾಸ್ಮಿ ಆತದಿಲ್ಲ. ಜರ ಅವನಲ್ಲಿ ಯೋಗ್ಯತಾ ಅಂದ್ರೆ ಮಹಾವಾಕ್ಯ ಕೇಳಿದ್ರು ಆಗಬಾರ್ದು. ಅಂದ್ರೆ ನಿಮ್ಮ ಲಕ್ಷಣ ಏನು ಮಾಡಿರಿ ಮ್ಯಾಲ ಪ್ರತ್ಯಕ್ಷ ಯೋಗ್ಯ ವಸ್ತು ಕಾ ಪರಮಾತ್ಮ ಸೇ ವರ್ತಮಾನ ಸಂಬಂಧ ಹೋವೇತಾ ಪ್ರತ್ಯಕ್ಷ ಜ್ಞಾನ ಹೋವೇ. ಈ ಲಕ್ಷಣ ಮೇಲೆ ಇದು ನಿಮ್ಮದು ಸಂಭವಿಸಲಿಲ್ಲ. ಉಕ್ತ ರೀತಿ ಸೇ ಸಂಭವೇನೆ.
ಸ್ಥಿತಿ ಲಕ್ಷಣ ಇದು ಶಂಕ ಹ್ಮ್ ಶಂಕ ಗೊತ್ತಾಯ್ತಿಲ್ಲ ಹ್ಮ್. ಯಾವ ಶಂಕ ಗೊತ್ತಾಯ್ತಿ ನೋಡೋಣ ಈಗ ಅವಾಂತರ ವಾಕ್ಯದಿಂದ ಆ, ಬ್ರಹ್ಮಂದು ಪರೋಕ್ಷ ಜ್ಞಾನ ಆಗಬಾರ್ದು. ಆಗ್ಬಾರ್ದು. ಹಾಂ ಅಕ್ಕದಂತಂದ್ರೆ ಮತ್ತೆ ಮಹಾವಾಕ್ಯದಿಂದನು ಮಾವ ಕಡೆ ಹೋಗ್ಬಿಡೋದು. ಈಗ ಮಾವಕ್ಕೆ ಕಡೆ ಅಜಿಮತ್ ಹೋಗ್ಬಿಡೋದು. ಫಕ್ತ ವರ್ತಮಾನ ಸಂಬಂಧ ಯೋಗ್ಯ ವಿಷಯ ಪ್ರತ್ಯಕ್ಷ ಜ್ಞಾನ. ವರ್ತಮಾನ ಸಂಬಂಧ ಬ್ರಹ್ಮ ವರ್ತಮಾನ ಯಾವಾಗಲೂ ಸಂಬಂಧ ಇದ್ದಾಗ ಹೊರಗಿನ ಘಟೋಪಟಾದಿಗಳಂತಿದ್ದಾರೆ ಇದ್ರೆ ಅವು ಸಂಬಂಧ ಇಲ್ಲ, ಅಸಂಬಂಧ ಯಾವಾಗಲೂ ಸಂಬಂಧ ಇದ್ದಾನೆ ಮತ್ತು ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯ ಇದ್ದಾನೆ. ಹಿಂಗಳದಾಗ ನೀವು ಸಿದ್ಧಾಂತ ಮತದಲ್ಲಿ ಅವಾಂತರ ವಾಕ್ಯದಿಂದ ಉತ್ಪನ್ನಗೊಳ್ಳಲ್ಪಟ್ಟಂಥ ಯಾವ ಸತ್ಯಂ ಜ್ಞಾನಮನಂತ ಬ್ರಹ್ಮದಲ್ಲ ಇದು ಜ್ಞಾನ ನೀವು ಪರೋಕ್ಷ ಅಂತ ಹೇಳಿರಿ. ಪರೋಕ್ಷ ಅಂತ ಹೇಳಿರಿಲ್ಲ. ಮತ್ತು ಯೋಗ್ಯ ಅದಾನ ವರ್ತಮಾನ ಸಂಬಂಧ ಮತ್ತು ಪರೋಕ್ಷ ಆಗ್ತದ ಪ್ರತ್ಯಕ್ಷನೇ ಹೇಳ್ರಿ. ನೀವು ಲಕ್ಷಣ ಪ್ರತ್ಯಕ್ಷದ ಮಾಡ್ಲಕತ್ತೀರಿ, ಪ್ರತ್ಯಕ್ಷ ಜ್ಞಾನ ಲಕ್ಷಣ ಹೇಳ್ಕತ್ತೀರಿ. ಮತ್ತು ಅವಾಂತರ ವಾಕ್ಯದಿಂದ ಬ್ರಹ್ಮ ಪರೋಕ್ಷ ಜ್ಞಾನ ಆಗಬಾರ್ದು, ಆಗಬಾರ್ದು. ಪ್ರತ್ಯಕ್ಷನೇ ಆಗಬೇಕು. ತಿಳಿತಿಲ್ಲ. ಯಾ ಶಂಕಾ ಕಾಯ ಸಮಾಧಾನ. ಈಗ ನಾವು ಏನು ಈ ಶಂಕಾ ಮಾಡಿದೆ ಅಂತ ತಿಳ್ಕೊಂಡನೆ प्रत्यक्ष लक्षण में जैसा विषय का योग्यता विशेषण कहा. ಪ್ರತ್ಯಕ್ಷ ಲಕ್ಷಣದಲ್ಲಿ ನಾವು ಮ್ಯಾಲ ವಿಷಯದಲ್ಲಿ ಯೋಗ್ಯತಾ ಬೇಕು, ಧರ್ಮಾದಿಗಳು ಯೋಗ್ಯತಾ ಇಲ್ಲ. ಅದರ ಸಲುವಾಗಿ ನಾವು ಯೋಗ್ಯ ವಿಷಯ ಇಟ್ಟಿದ್ದೆವು. ಹ್ಯಾಂಗ ಲಕ್ಷಣದಲ್ಲಿ ಮೇಲೆ ಲಕ್ಷಣದಲ್ಲಿ ಯೋಗ್ಯ ಪದ ಇಟ್ಟಿದ್ದೇವಿಲ್ಲ, ಯೋಗ್ಯದೊಂದು ವಿಶೇಷಣ. ಹಾಂ, ಯೋಗ್ಯ ವಿಶೇಷಣ ಇಟ್ಟಿದ್ದೇವಲ್ಲ, ಹಂಗ ನಾವು ಈಗ ಲಕ್ಷಣದಲ್ಲಿ ಯೋಗ್ಯ ಪ್ರಮಾಣ ಜನ್ಯ ಇಡ್ತೇವೆ. ಯೋಗ್ಯ ಪ್ರಮಾಣ ಜನ್ಯ, ಯೋಗ್ಯ ಪ್ರಮಾಣ ಜನ್ಯ ಲಕ್ಷಣದಲ್ಲಿ ಏನು ಇಡ್ತೇವು? ಯೋಗ್ಯ ಪ್ರಮಾಣ ಜನ್ಯ ಇಡ್ತೇವು. ಶಬ್ದ ಅಲ್ಲ, ಅವಾಂತರ ವಾಕ್ಯ ಏನೈತಲ್ಲ ಅದು ಯೋಗ್ಯ ಪ್ರಮಾಣ ಅಲ್ಲ, ಮಹಾವಾಕ್ಯ ಯೋಗ್ಯ ಪ್ರಮಾಣ. ಅವಾಂತರ ವಾಕ್ಯ ಇದು ಯೋಗ್ಯ ಪ್ರಮಾಣ ಜನ್ಯ ಅಲ್ಲ, ಮಹಾವಾಕ್ಯ ಯೋಗ್ಯ ಪ್ರಮಾಣ ಜನ್ಯ. ಅದಕ್ಕೆ ನಾವು ಮೇಲೆ ಲಕ್ಷಣದಲ್ಲಿ ವಿಷಯದಲ್ಲಿ ಯೋಗ್ಯತಾ ಹೆಂಗೆ ವಿಶೇಷಣ ಇಟ್ಟಿದ್ದೇವಲ್ಲ ಹಂಗೆ ಈಗ ಲಕ್ಷಣದಲ್ಲಿ ಯೋಗ್ಯ ಪ್ರಮಾಣ ಬೇಕು. ಯೋಗ್ಯ ಪ್ರಮಾಣ योग्यता प्रत्यक्ष लक्षण में जैसा विषय का योग्यता ವಿಷಯದಲ್ಲಿ ಯೋಗ್ಯತಾ ಇದು ವಿಶೇಷಣ ಮ್ಯಾಲೆ ಹೇಳಿದೆವು. ತೈಸೆ ಯೋಗ್ಯ ಪ್ರಮಾಣ ಜನ್ಯತಾ प्रत्यक्ष ज्ञान का विशेषण है. योग्य प्रमाण जन्यता प्रत्यक्ष ज्ञान विशेषण. हाँ, प्रत्यक्ष बरबर प्रत्यक्ष ज्ञान का विशेषण है. प्रत्यक्ष ज्ञान जन्यता ಮತ್ತು ಜ್ಞಾನ ನಡಬರ್ಕ ಎದರ ಜ್ಞಾನ का प्रत्यक्ष ज्ञान का विशेषण है. प्रत्यक्ष ज्ञान का विशेषण है. हाँ, ಯಾಕೆ ಉಕ್ತ ದೋಷ नहीं. ಉಕ್ತ ದೋಷ नहीं ಅಂದ್ರೆ ಪ್ರತಿ ಯಾವಾಗಲೂ ಕೂಡ ಪ್ರತ್ಯಕ್ಷ ಆಗಬೇಕಲ್ಲ. ನೀವು ಬ್ರಹ್ಮ ಗೋಚರ ಜ್ಞಾನ ಪರೋಕ್ಷ ನೀವು ವಾಚೆ ಅಂತ ಎಕ್ದಮ್ ಮ್ಯಾಲ ಅದ ನೋಡ್ರಿ. ಪರೋಕ್ಷ ಜ್ಞಾನ ಆಗಬಾರ್ದು ಆಗಬಾರ್ದಾಗಿತ್ತು. ಮ್ಯಾಲ ಎಕ್ದಮ್ ಮ್ಯಾಲ वाचा ये ब्रह्म गोचर ज्ञान परोक्ष नहीं वाचा ಆಗಬಾರ್ದಾಗಿತ್ತು. ಫಸ್ಟ್ ಉಕ್ತ ಇಲ್ಲಿ ಕೆಳಗೆ ಉಕ್ತ ರೀತಿಸಿ ಅಂದ್ರೆ ಮ್ಯಾಲ ಲಕ್ಷಣ ಕಡೆ ಬಾಣ ಬಿಡಬೇಕು. ಎಲ್ಲಿ ಇದು ಏನದಲ್ಲ ಇಲ್ಲಿ ಒಂದು ಉಕ್ತ ಐತಿ. ಇದು ಉಕ್ತ ಐತಲ್ಲ, ಇದು ಉಕ್ತ ಅಂದ್ರೆ ಇದು ಏನು ಲಕ್ಷಣ ಮಾಡಿರಲಿಲ್ಲ ಇದು ಸಂಭವಿಸುವುದಿಲ್ಲ. ಮತ್ತು ಇದು ಏನು ತಳಿ ನಾವು ಕೊಟ್ಟಿಲ್ಲ ಉಕ್ತ. ಈಗ ಈ ಉಕ್ತ ಅಂದ್ರೆ ನೈವಾಚ ಇದು ಅದಕ್ಕೆ ನೀವು ಗುರ್ತಾಗಬೇಕು. ಯಾಕೆ ಉಕ್ತ ದೋಷನೇ ಬ್ರಹ್ಮವನ್ನು ವಿಷೀಕರಿಸುವ ಜ್ಞಾನ ಪರೋಕ್ಷ ಆಗಬಾರ್ದಾಗಿತ್ತು ಅಂತ ಹಿಂಗೆ ಕೊಟ್ಟಿದ್ದಲ್ಲ ಅದು ಸಂಭವಿಸಲ್ಲ. ठीक है. हाँ, उक्त दोष नहीं, दोष ನಮ್ಮ ಮೇಲೆ ಬರಲ್ಲ. ಯಾಕೆ
ನಾವು ಯೋಗ್ಯ ಪ್ರಮಾಣ ಜನ್ ಇಟ್ಟಿದ್ದೆವು. ಅವಾಂತರ ವಾಕ್ಯದಿಂದ ಉತ್ಪನ್ನ ಏನು ಹೇಳಿರಿ, ಅದು ಯೋಗ್ಯ ಪ್ರಮಾಣ ಜನ್ಯ ಅಲ್ಲ. ಈಗ ನಾವು ಮೂರನೇ ಲಕ್ಷಣ ಮಾಡ್ತೀವಿ. ಕಾಯತೆ ಅನ್ನೋಣ ಮೂರನೇ ಲಕ್ಷಣ. ಇದು ಕಾಯತೆ ಅನ್ನೋದಲ್ಲ, ಹೇಳ್ರಿ ಇದು ಹೇಳ್ರಿ. ಹಿಂಗೆ ಕೌನ್ಸ್ ಮಾಡಿ 3 ಅಕ್ಷರ ಹಾಕ್ಬೇಕು. ಪಾಠ ಅದು ಲಕ್ಷಣ. ಅದರಲ್ಲಿ ಬರೀರಿ, ಪಾಠ ಮಾಡೋದ್ರಲ್ಲಿ. ಮೂರು ಅಕ್ಷರ ಹಾಕಿದ್ರಿ ಕಾಯತೆ ಮುಂದೆ ಕೌನ್ಸ್ ಮಾಡಬೇಕು. ಪ್ರಮಾತಾಶಿ ಅದಲ್ಲ, ಅಲ್ಲಿಗೆ ಹಿಡಿದು ಕೌನ್ಸ್ ಮಾಡಬೇಕು. 3 ಅಕ್ಷರ ಹಾಕಬೇಕು. ಮೂರನೇ ಲಕ್ಷಣ ಇದು ಆಯ್ತಾ? ಈಗ ಓದ್ತೀನಿ ನೋಡೋಣ. ಮೂರನೇ ಲಕ್ಷಣ ಓದ್ತ. ಪ್ರಮಾತಾಶೆ ವರ್ತಮಾನ ಸಂಬಂಧವಾಲ ಮ್ಯಾಲಾದಿಲ್ಲ ಮೊದಲು. ಪ್ರಮಾತಾಶೆ ವರ್ತಮಾನ ಸಂಬಂಧವಾಲ ಮೊದಲು ಅದು ಲಕ್ಷಣ ಅದಾಗ. ಜೋ ಯೋಗ್ಯ ವಿಷಯ ಎರಡನೇದಾದಿಲ್ಲ. ಯೋಗ್ಯ ವಿಷಯ ताका इसका योग्य विषय का योग्य प्रमाण जन्य ज्ञान प्रत्यक्ष ज्ञान कहिए. योग्य प्रमाण जन्य ज्ञान प्रत्यक्ष ज्ञान कहिए. ಮೂರನೇದು ಇತ್ತು. ಯಾ ಲಕ್ಷಣ ಮೇ ಉಕ್ತ ದೋಷ ನಹಿ. ಈ ಲಕ್ಷಣದಲ್ಲಿ ಯಾವ ದೋಷ ಇಲ್ಲ. ಉಕ್ತ ಅಂದ್ರೆ ಉಪದೋಷ ಅಂದ್ರೆ ಇದು ಮೇಲಿಂದು ಯಾವುದು ಬ್ರಹ್ಮಗೋಚರ ಜ್ಞಾನ ಪರೋಕ್ಷ ಹಾಂ, ಬ್ರಹ್ಮವನ್ನು ವಶೀಕರಿಸುವಂತಹ ಜ್ಞಾನ ಪರೋಕ್ಷ ಆಗಬಾರ್ದು. ಪರೋಕ್ಷ ಆಗಬಾರ್ದು ಅಂತ ಹಿಂಗೆ ಶಂಕ ಮಾಡಿದಿಲ್ಲ. ಆ ದೋಷ ಇಲ್ಲ. ಯಾಕ ನಾವು ಯೋಗ್ಯ ಪ್ರಮಾಣ ಇಟ್ಟಿದ್ದೇವಲ್ಲ ಲಕ್ಷಣದಲ್ಲಿ. ಹಾಂ, ತಿಥಿಗ ಕಾಯತೆ ವಾಕ್ಯ ಕಾಯ ಸ್ವಭಾವ ಹೈ. ಈಗ सरल दीव वाक्य पद समुदाय को वाक्य कहिए. जहाँ श्रोता के स्वरूप बोधक पद घटित ಅಂದ್ರೆ ಸಹಿತ, घटित ಅಂದ್ರೆ ಸಹಿತ ವಾಕ್ಯತೆ ಅಪರೋಕ್ಷ ಜ್ಞಾನ ಹೋಗಿ. ಕೇಳುವಂಥ ಪುರುಷನ ಸ್ವರೂಪ ಬೋಧಕ ಪದ ಸಹಿತ ವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗುತ್ತದೆ. परंतु जहाँ श्रोता के स्वरूप बोधक पद रहित वाक्य थे परोक्ष ज्ञानी होवे. ಕೇಳುವಂಥ ಪುರುಷನ ಸ್ವರೂಪ ಬೋಧಕ ಪದ ಸಹಿತಿತ್ತು ಅಪರೋಕ್ಷ ಜ್ಞಾನ, ಆ ಪದ ರಹಿತಿತ್ತು ಪರೋಕ್ಷ ಜ್ಞಾನ ಆಗ್ತದೆ. ನಿಮಗೆ ಕೇಳುವಂಥ ಪುರುಷನ ಯಾವ ಕೇಳಕತ್ತೇನೀಗ ಪುರುಷನ ಏನು ಅವನ ಸ್ವರೂಪವನ್ನು ತಿಳಿಸುವಂಥ ಪದ ಸಹಿತಿತ್ತು ಅಪರೋಕ್ಷ ಆಗ್ತದೆ. ಅವನ ಸ್ವರೂಪ ಬೋಧಕ ಪದ ರಹಿತಿತ್ತು ಪರೋಕ್ಷ ಜ್ಞಾನ ಆಗ್ತದೆ. ವಾಕ್ಯಕಾಯ ಸ್ವಭಾವ ಸ್ವರೂಪದ ವಾಕ್ಯ ಪದ ಸಹಿತಿತ್ತು ಅಂದ್ರೆ ಅದು ಅಪರೋಕ್ಷ ಜ್ಞಾನ ಆಗ್ತದೆ. ಆ ಸ್ವರೂಪ ಬೋಧಕ ಪದ ರಹಿತಿತ್ತು ಅಂದ್ರೆ ಪರೋಕ್ಷ ಜ್ಞಾನ ಆಗ್ತದೆ. ಹೆಂಗೆ ಈಗ ಮುಂದೆ ಹೇಳ್ತಾರೋ, ಈಗ 10ನೇದವ ನೀನಿದ್ದಿ ದಶಮಸ್ತ್ವಮಸಿ ವಾಕ್ಯ ಯಾನಂದ ಅವನ ಸ್ವರೂಪ ಬೋಧ ಪದ ಅಂದ್ರೆ 10ನೇದವನಿಂದನವ. ಮತ್ತು ಅವನಿಗೆ ಯಾವ ಹೆಂಗಾಯ್ತು ಜ್ಞಾನ ಅಪರೋಕ್ಷನೇ ಆಯಿತು. ಸ್ವರೂಪ ಬೋಧ ಪದ ರಹಿತವಾಗೈತೆ ಪರೋಕ್ಷ ಜ್ಞಾನ. ದಶಮೋಸ್ತಿ ಮೊದಲ ದಶಮಸ್ತ್ವಮಸಿ ಅಂದ್ರೆ ಅವನಿಗೆ ಅಪರೋಕ್ಷ ಜ್ಞಾನೇ ಆಗ್ತದ. ಫಕ್ತ ದಶಮೋಸ್ತಿ ಇದ್ದಾನೆ ಅಂದ್ರೆ ಅವನಿಗೆ ಏನಾಗ್ತದ ಪರೋಕ್ಷ ಜ್ಞಾನ. ಅದೇ ಹೇಳ್ತಾರೆ ಇದ್ದಾಳ. ವಿಷಯ ಸನ್ನಿಹಿತ ಹೋವೆ ಪ್ರತ್ಯಕ್ಷ ಯೋಗ್ಯ ಹೋವೆ ತೋ ಭಿ. ವಿಷಯ ಸನ್ನಿಹಿತ ಅಂದ್ರೆ ವಿಷಯ 10ನೇದವ ಸನ್ನಿಹಿತ ಅಂದ್ರೆ ಅತಿ ಸನ್ನಿಹಿತ ಅವನೇ ಇದ್ದಾನೆ. 10ನೇದವನು ಮತ್ತು ಬೇರೆ ಇಲ್ಲ, ಅವನೇ ಇದ್ದಾನೆ. ಹೌದಲ್ಲ? ಮತ್ತು ಅವ 10ನೇದವ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇದ್ದಾನಿಲ್ಲ. 10ನೇದವ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇದ್ದಾನಿಲ್ಲ. ಅದರ ಅವ ಈ ವಾಕ್ಯದಿಂದ ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯ ಇಲ್ಲ ಅಂದ್ರೆ 10ನೇದವ ನೀನೇ ಇದ್ದಿ ಅಂದ್ರೆ ಯೋಗ್ಯ ಆಗಬಾರ್ದು.
ತಿಳಿತದೆ. विषय सन्नीत होवे, प्रत्यक्ष योग्य होवे तो भी स्वरूप बोधक पद रहित वाक्य थे ಅಪರೋಕ್ಷ ಜ್ಞಾನ ಹೋವೇ नहीं. ಸ್ವರೂಪ ಬೋಧಕ ಪದ ರಹಿತ ಇತ್ತಂದ್ರೆ ಆ ವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಹಿಂಗೆ ನಿಮ್ಮದು ದೃಷ್ಟಾಂತ ಅದು ಹೇಳ್ತಾರೆ. ಜೈಸೆ ಹೇಗೆ ದಶಮ ಬೋಧಕ ದ್ವಿವಿಧ ವಾಕ್ಯ है. ದಶಮವನ್ನು ತಿಳಿಸುವಂಥ ಎರಡು ವಾಕ್ಯಗಳು ಇರುತ್ತವೆ. तामे एक तो दशमोस्ति वंदेनो हाँ ऐसा वाक्य है. दूसरा दशमस्तमसी ऐसा वाक्य है. तीन में प्रथम वाक्य तो श्रोता के स्वरूप बोधक पद रहित है. समझना ಮೊದಲಿಂದ ವಾಕ್ಯ ದಶಮೋಸ್ತಿ ಅದ, ಅದು ಒಂದು ಸ್ವರೂಪ ಬೋಧಕ ಪದ ಐತೇನು ಇದ್ದಾನದ. दूसरा वाक्य श्रोता के स्वरूप बोध का पदक जो त्वम पद तासे घटित कहिए युक्त है. त्वम त्वम आदिल दशमस त्वम नी इदी. तीन में प्रथम वाक्य से दशमोस्ती वाक्य से श्रोता को दशम का परोक्ष ज्ञान ही होवे है. हाँ होवे है. वाक्यजन्य ज्ञान का विषय दशम पुरुष है. ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನಕ ವಿಷಯನು ಹತ್ತನೇದವನಿದ್ದಾನೆ. ಸೊ ದೋನೋ ಸ್ಥಾನ ಮೇ ಅತಿ ಸನ್ನಿಹಿತ है. ಎರಡು ಸ್ಥಾನದಂದ್ರೇನು ದಶಮೋಸ್ತಿ ದಶಮಸ್ತಮಸಿ ಎರಡು ಅವನೇ ಇದ್ದಾನೆ, ಬೇರೆ ಇಲ್ಲ. ವಾಕ್ಯದಲ್ಲಿ ಫರಕ ಇತ್ತು. जो स्वरूप से भिन्न होवे संबंधी होवे सो सन्निहित होवे है. ಅದು ಲಾಲ್ ಪೇನ್ ಕೊಟ್ಟಿದ್ದು ನೋಡ್ರಿ. ಸನ್ನಿಹಿತ ಲಕ್ಷಣ ಇದು. स्वरूप से भिन्न होवे और संबंधी होवे सो सन्निहित होवे है. ಸಮೀಪ ಲಕ್ಷಣ ಇದು. ಹಾಂ ಹಾಂ ಸನ್ನಿಹಿತ ಸನ್ನಿಹಿತ ಎಲ್ಲಿ ಬರ್ತದಲ್ಲ, ಎಲ್ಲಿ ಭೀ ಸನ್ನಿಹಿತ ಶಬ್ದ ಬತ್ತು ಅಂದ್ರೆ ಏನು ಸನ್ನಿಹಿತ? ಸ್ವರೂಪ से भिन्न होवे और संबंधी होवे ताको सन्निहित कही. हाँ परंतु दशम पुरुष श्रोता के स्वरूप से भिन्न नहीं. हत्ने ಏನು ಬರೀತೀರಿ? ಹಾಂ ಲಕ್ಷಣ ನೋಡಿರಿ. ಆದರೂ ದಶಮ ಪುರುಷ ಶ್ರೋತಾಕೆ ಸ್ವರೂಪ से भिन्न नहीं. ಹತ್ತನೇದವನು ಇದ್ದಾನಲ್ಲ, ಕೇಳೋವಂಥವನು ಭಿನ್ನ ಅದಾನೇನು? ಯಾಕೆ ಅವನೇ ಅದಾನ, ಹತ್ತನೇದವ ಅವನೇ ಅದಾನ, ಬಿಲ್ಲ ಬ್ಯಾರೆ ಇಲ್ಲ. किंतु श्रोता का स्वरूप है याति अति सन्निहित है. सन्निहित ಅಲ್ಲ, ಅತಿ ಸನ್ನಿಹಿತ. ಅತಿ ಸನ್ನಿಹಿತ ಅಂದ್ರೆ ಸನ್ನಿಹಿತ ಅಂದ್ರೆ ಸಮೀಪ. ಸನ್ನಿಹಿತ ಅಂದ್ರೆ ಸಮೀಪ, ಅತಿ ಸನ್ನಿಹಿತ ಅಂದ್ರೆ ಅತ್ಯಂತ ಸಮೀಪ. ಅವನೇ ಅದಾನ್ರಿ ಹತ್ತನೇದವ. ಈಗ ಸಮೀಪ, ಈ ಸಮೀಪ ಅಂದ್ರೆ ಇಟ್ಟು ನೋಡಿ, ಸಮೀಪ ಸನಿ ಇದ್ದಾನೆ, ಸನಿ ಅವನು ಸನಿ ಇದ್ದಾನೆ. ಸನ್ನಿಹಿತ ಅಸನ್ನಿಹಿತ ಅತಿ ಸನ್ನಿಹಿತ. ಅತಿ ಸನ್ನಿಹಿತ ಅಂದ್ರೆ ಅವನೇ ಇದ್ದಾನ. ಸನ್ನಿಹಿತನು ಅಲ್ಲೂ ಬರಲ್ಲ. ಸನ್ನಿಹಿತನು ಅವನಿಗೆ ಅವನ್ ಬಿಟ್ಟು ಬೇರೆ ಇಲ್ಲ. ಸನ್ನಿಹಿತ ಅಂದ್ರೆ ಸಮೀಪ, ಸಮೀಪ ಇದ್ದಾನ, ಅವನಿಗೆ ಸಮೀಪ ಇದ್ದಾನ, ಜರ ದೂರ ಇದ್ದಾನ, ಅವನೇ ಇದ್ದಾನ, ಅತಿ ಸನ್ನಿಹಿತ. ಅವನು ಸಮೀಪ ಇದ್ದಾವ ನೋಡ್ರಿ. ಅವ ಒಂದೇ ವಸ್ತುವಿನಲ್ಲಿ ದೂರ ಸಮೀಪ. ಹಾ ನಮ್ಮ ಸ್ವರೂಪನೇ ಅದದು ಆತ್ಮ. ಅದಕ್ಕೆ ಅತಿ ಸನ್ನಿಹಿತ ನಾನೇ ಇದ್ದ ತಿಳಿಲಿ. ಅವ್ರ ಪ್ರತ್ಯಕ್ಷ ಯೋಗ್ಯ है. ಮತ್ತು ಹೆಂಗದನ ಯೋಗ್ಯ ಅದಾನ. ಜೋ ನೋಡಿ ಅವ ಪ್ರತ್ಯಕ್ಷಕ್ಕೆ ಯೋಗ್ಯ ಇದ್ದಾನೆ ಇಲ್ಲ ಹತ್ತನೇದವ. ಈಗ ಅಂತಾರ ಜೋ ಪ್ರತ್ಯಕ್ಷ ಯೋಗ್ಯ नहीं होवे तो ಅವ ಹತ್ತನೇದವ ಜರ ಕದಾಚಿತ್ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲದ ಹೋಗಿದ್ದಾದರೆ द्वितीय वाक्य से भी दशम का प्रत्यक्ष ज्ञान नहीं हुआ चाहिए. द्वितीय वाक्य से भी हाँ द्वितीय वाक्य ಅಂದ್ರೆ ಯಾವುದು? ಇಲ್ಲಿ ಯಾವುದು? ಇವು ದೃಷ್ಟಾಂತ ಹೇಳ್ತಾರೆ ಅವರು. ದಶಮಸ್ತಮಸಿ ತ್ವಮಸಿ ಎರಡನೇ ವಾಕ್ಯ ಮ್ಯಾಲೆ ಕೊಟ್ರಲ್ಲ, ಹತ್ತನೇದು ನೀನೇ ಇದ್ದಿ. ಈ ವಾಕ್ಯದಿಂದನೂ ಕೂಡ ಹತ್ತನೇದೊಂದು ಪ್ರತ್ಯಕ್ಷ ಜ್ಞಾನ ಆಗಬಾರ್ದಾಗಿತ್ತು. ಹತ್ತನೇದವ ನಾನೇ ಇದ್ದ ಅಂತ ಹಿಂಗೆ ಅವನಿಗೆ ಜ್ಞಾನ ಆಗಬಾರ್ದಾಗಿತ್ತು. पण ಆಗೈತೆ ಇಲ್ಲ? ಆಗೈತಿ. ಅಂದ್ರೆ ಅವ ಜರ ಕದಾಚಿತ್ ಪ್ರತ್ಯಕ್ಷ ಯೋಗ್ಯ ಇಲ್ಲ ಹೋಗಿದ್ದಾದ್ರೆ, ಪ್ರತ್ಯಕ್ಷ ಆಗ್ಲಿಕ್ಕೆ ಜರ ಯೋಗ್ಯ ಇಲ್ಲ ಅಂದ್ರೆ ಹತ್ತನೇದವ ನೀನೇ ಇದ್ದಿ ಅಂತ ಹಿಂಗೆ ಹೇಳಿದ್ರು ಕೂಡ ಹತ್ತನೇದವ ನಾನೇ ಇದ್ದ ಅಂತ ಅವನಿಗೆ ಆಗಬಾರ್ದು.
परंतु योग्य ಐತಿ ಅಂತ ತಿಳ್ಕೊರಿ ಅದಕ್ಕೆ. ದ್ವಿತೀಯ ವಾಕ್ಯ ಪ್ರತ್ಯಕ್ಷ ಜ್ಞಾನ ಹೋವೇ, ಎರಡನೇ ವಾಕ್ಯದಿಂದ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಯಾತೆ ಪ್ರತ್ಯಕ್ಷ ಯೋಗ್ಯ है, ಅದಕ್ಕೆ ಅವ ಹತ್ತನೇದ ಪ್ರತ್ಯಕ್ಷಕ್ಕೆ ಯೋಗ್ಯ ಇದ್ದಾನೆ. इस रीति से अति सन्निहित और वाक्यजन्य प्रत्यक्ष योग्य दशम का ज्या वाक्य से प्रत्यक्ष ज्ञान होवे नहीं वो वाक्य अयोग्य है. आ वाक्य क्या नान्री अयोग्य अನ್ರಿ. ಅತಿ ಸನ್ನಿಹಿತನೂ ಅದನ ಮತ್ತು ವಾಕ್ಯದಿಂದ ಉತ್ಪನ್ನ ಪ್ರತ್ಯಕ್ಷ ಯೋಗ್ಯ ದಶಮಕ ವಾಕ್ಯ ಪ್ರತ್ಯಕ್ಷ ಜ್ಞಾನ ಆಗಲಿಲ್ಲ ಅಂದ್ರೆ ಆ ವಾಕ್ಯ ಏನನ್ರಿ ಅಯೋಗ್ಯ ಅನ್ರಿ. ದ್ವಿತೀಯ वाक्य से तिसी दशम का अप्रोक्ष ज्ञान होवे है. द्वितीय अंतर दशमस्तमी याते द्वितीय वाक्य योग्य है. द्वितीय वाक्य ಅನ್ನೋದು योग्य ಐತಿ. दशमस्तमसी वाक्य की योग्यता अयोग्यता में और तो कोई हेतु है नहीं. ವಾಕ್ಯದಲ್ಲಿ ಯೋಗ್ಯತಾ ಅಯೋಗ್ಯತಾ ಬ್ಯಾರೆ ಯಾವುದು ಕಾರಣ ಇಲ್ಲಿ ಮತ್ತಿಲ್ಲ. ಹಿಂದೆ ಹಂಗೆ ನಾವು ಅರ್ಥಪತ್ತಿ ಅನುಮಾನ ತಿಳ್ಕೋರಿ ಅಂಥೇಳಿ ಇಲ್ಲಿ ಮಾತ್ರ ಬೇರೆ ಯಾವ ಕಾರಣ ಇಲ್ಲ. ಇದಿಲ್ಲ. ಸ್ವರೂಪ ಬೋಧಕ ಪದ ಘಟಿತತ್ವ, ಸ್ವರೂಪ ಬೋಧಕ ಪದ ರಹಿತತ್ವ. ಹಾಂ, ಸ್ವರೂಪ ಕೇವಲ ಸ್ವರೂಪ ಬೋಧಕ ಪದ घटितत्व. हाँ, स्वरूप बोधक पद रहितत्व योग्यता के अयोग्यता के संपादक है. स्वरूप बोधक पद इತ್ತು ಯೋಗ್ಯ ಅನ್ರಿ, ಸ್ವರೂಪ ಬೋಧಕ ಪದ ರಹಿತ ಇತ್ತು ಅಯೋಗ್ಯ ಅನ್ರಿ. ತಿಳಿತಾ? ಸಂಪಾದಕ ಹುಟ್ಟಿಸ್ಕೊಡುತ್ತದೆ. ಈ ರೀತಿ ಸೇ इस रीति से हाँ उठसूद संपाद्य संपादक संपाद्य संपादक अर्थापत्ति प्रमाणದ ಹೋಯಿತು ಕೇಳಿಲ್ಲ. संपादक संपाद्य हाँ दशमस्तम अशी ये वाक्य तो योग्य प्रमाण है. दशमस्तमसी ಈ ಏನು ವಾಕ್ಯದಲ್ಲ ಇದು ಯೋಗ್ಯ ಪ್ರಮಾಣದ. ತಿಸ್ತೆ ಜನ್ಯ ದಶಮೋಹಂ ये प्रत्यक्ष ज्ञान है. ಅದರಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಹತ್ತನೇದವ ನಾ ಇದ್ದ ಈಗ ಜ್ಞಾನ ಆಗುತ್ತದೆ. तैसे दशमोस्तीय वाक्य अयोग्य प्रमाण है. दशमो स्ती ನಿಷ್ಠ ಇದು ಹೆಂಗದ ಅಯೋಗ್ಯದ ಅಯೋಗ್ಯ ಪ್ರಮಾಣ. ತಿಸ್ತೆ ಜನ್ಯ ಕೈಯೇ ಉತ್ಪನ್ನ ಜೋ ದಶಮಃ ಅದರಿಂದ ಉತ್ಪನ್ನವಾಗಲ್ಪಟ್ಟಂಥ ಯಾವ ಹತ್ತನೇದವ ಕುತ್ರಚಿದಸ್ತಿ ಕುಠೇತರಿ आहे ಎಲ್ಲರಿರ್ಬೋದು. ಹಾಂ ಕುತ್ರಚಿದಸ್ತಿ ऐसा दशम का ज्ञान सो परोक्ष ಎಲ್ಲರಿರ್ಬೋದು. ಕುಠೇತರಿ आहे ಅವ ಎಲ್ಲರಿರ್ಬಹುದು. ಹೌದಲ್ಲ? ಇದ್ದಾನಂತ ಹೇಳಕತ್ತಾನ, ಅವನಿಗೆ ಎಲ್ಲಿ ಅದಾನ ಪ್ರತ್ಯಕ್ಷ ಕಾಣಿಸಲಾಗನಲ್ಲ, ಈಗ ಇಲ್ಲದಿಲ್ಲ. ಅವ ಮಾತ್ರ ಅಲ್ಲ ಇದ್ದಾನ ಅಂತ ಹೇಳ್ಕತ್ತಾನ. ಯಾವ ಹೇಳ್ಕತ್ತಾನ? ಅವನೇ ಹತ್ತನೇದ ಇದ್ದಾನ ಅಂತ ಹೇಳ್ಕತ್ತಾನ. ದಶಮ ಪುರುಷ ಎಲ್ಲರೂ ಇರ್ಬೋದು ಅಂತ ನಿಮಗೆ ತಿಳಿಗತ್ತಿಲ್ಲ. ಈಗ ಹತ್ತನೇದವ ಇದ್ದಾನಂತ ಯಾರು ಹೇಳಿದ್ರು? ಹತ್ತನೇದವ ಅದಾನವ ಅಂತ ಹತ್ತನೇದವ ಹೇಳ್ತಾನೆ, ಅವನೇ ಹೇಳ್ತಾನೆ. ಅಲ್ರಿ ಹತ್ತನೇದವ ನೀ ಇದ್ದಿ ಅವನೇ ಹೇಳ್ತಾನ. ಇಲ್ಲ ಹತ್ತನೇದವ ಇದಲ್ರಿ ಪರೋಕ್ಷನೇ ಆಗ್ತದಲ್ರಿ. ಅದೇ ಈಗ ನಾ ಯಾರ ತಟ್ಟೆ ಹೇಳಿದ್ನು, ಹತ್ತನೇದವ ಇದ್ದಾನ, ಹತ್ತನೇದವ ಇದ್ದಾನ, ಹತ್ತನೇದವ ನೀನೇ ಇದ್ದಿ. ಇದು ಯಾರು ಹೇಳಕತ್ತಾರ? ಹತ್ತನೇದವ ಇದ್ದಾನಂತ್ರೀಗ ಅಲ್ಲ ಗುರು ಹೇಳ್ತಾರಲ್ಲ. ಅದೇ ಒಬ್ಬ ಆಪ್ತ ಪುರುಷ. ಇವು 10 ಮಂದಿ ಹೋಗಿ ಹುಡುಗರು ಅಚ್ಚುಗಡಿ ಅಳ್ಳಕತ್ತೀವು. ಯಾಕೆ ಅಳ್ತಾವ ಇವು? ಅಳದ್ ನೋಡಿ ಈ ಪ್ರಸಂಗದಾಗ್ರಿ ಮ್ಯಾಲೆ ನೋಡ್ಬೋದಾರಲ್ಲ ಆ ವಿಚಾರದಲ್ಲಿ. ಹಾಂ ಅಂತೂ ನಿಮ್ಗೆ ತಿಳ್ಕೊಬೇಕು. ಹತ್ತನೇದವ ಇದ್ದಾನ ಅಂತ ಏನು ಹೇಳ್ಯಾನ? ಮತ್ತೊಬ್ಬ ಹೇಳ್ಯಾನವ, ಅವ ನೋಡ್ಯಾನ್ರಿ.
ಆಪ್ತ ಪುರುಷ ನೋಡ್ಯಾನ. ಮನೆ ನೋಡಕತ್ತ ಅವನು ನೋಡ್ತಿತ್ತಿಲ್ಲ ಅಂದ್ರೆ ಅವ್ನು ನೋಡ್ತಿಲ್ಲ ಅಂತ ಹೇಳ್ತಿದ್ರು. ಅವ್ರು ಕೂಡ ಇವನು ಅಳ್ತಿದ್ದ. ಅವ ಎಣಸದಾರ ಇವನೇ ಅದಾನ ಇವನೇ ಹೇಳತ್ತಾನಲ್ಲ ನೋಡಿ ಹತ್ತನೇದ ನೋಡ್ಯಾನವ ನೋಡ್ಲಕತ್ತೇನ. ಈಗ 10 ಮಂದಿ ಬಂದೇವು ಅಂತಾರ. ಹೌದ್ರಿ 10 ಮಂದಿ ಬಂದೇವು ಅಂತಾರಲ್ಗತ್ತಾರ. ಮತ್ತು 10 ಮಂದಿ ಯಾರಲ್ಲಿ ಇಲ್ಲೇ ಅದಾರ. ಇಲ್ಲಿ ಏನು ಇದು ಪರೋಕ್ಷ ಭ್ರಮ ಆಗ್ಯದ. ಹಾಂ, ಅದಕ್ಕೆ ಅವ ಏನು ಹೇಳ್ದ, ಅಪ್ಪ 10ನೇದವ ಎಲ್ಲಿ ಕಳೆದಿಲ್ಲ, ನೀರನ್ನ ಮುಳುಗಿಲ್ಲ, ಸತ್ತಿಲ್ಲ. 10ನೇದವ ನೀನೇ ಇದ್ದಿ, ನೀ ಇಲ್ಲ ಅಂತ ಹೇಳ್ಕತ್ತಿದ ನೋಡು. ನೀ 10ನೇದವ ಇಲ್ಲ ಅಲ್ಲಗತ್ತಿದಲ್ಲ, ಆ 10ನೇದವ ನೀನು ಇಲ್ಲ ಅಂತ ಏನು ಅಲ್ಲಗತ್ತಿದ ನೋಡು, ಅವನೇ ನೀ. 10ನೇದವ ಇಲ್ಲ ಅಲ್ಲಗತ್ತಿದಲ್ಲ, ಅದಕ್ಕೆ ನೀನೇ. ಹಾಂ, ಅದಕ್ಕೆ ಹಾಂ ಅಸತ್ವಾಪಾದ ಕಾರಣ ಮೊದಲೇ ಯಾವಾಗ ಹೋಯ್ತು? ಯಾವಾಗ ಪರೋಕ್ಷ ವಾಕ್ಯ ಕೇಳೋದಲ್ಲ, ಅವಾಂತರ ವಾಕ್ಯ ಕೇಳೋದಲ್ಲ, ಅವಾಗ 10ನೇದವನು ಅದಾನ ಅಂತ ಕೇಳಿದ ಕೂಡಲೇ ಅವನಿಗೆ ಅಸತ್ವಪಾದ ಕಾರಣ ಹೋಗ್ತದೆ. ಪರೋಕ್ಷ ಜ್ಞಾನ ಆದ ಕೂಡಲೇ ಅಸತ್ವಪಾದ ಕಾರಣ ಹೋಗ್ತದೆ. ಅಪರೋಕ್ಷ ಜ್ಞಾನ ಆದ ಕೂಡಲೇ ಅವನ ಪಾದ ಕಾರಣ ಹೋಗ್ತದೆ. कुछ अच्छे दृष्टि ऐसा दृष्टि परोक्ष है. तैसे ಇದು ದೃಷ್ಟಾಂತ. ಕहीं होगा, दशम कहीं होगा. ಹೋಗಾ ಅಲ್ಲ, ಇಲ್ಲಿ ತನಕ ನಾವು 2 ವಾಕ್ಯಗಳು, ಒಂದು ಅವಾಂತರ ವಾಕ್ಯ, ಒಂದು ಮಹಾವಾಕ್ಯ. ಇದು ದೃಷ್ಟಾಂತ ಮೂಲಕ ಹೇಳಿದೆವು. ಈಗ ಸಿದ್ಧಾಂತ ಹೇಳ್ತೇವೆ. ಸಿದ್ಧಾಂತ ನಿಮಗೆ ಹಾಂ ಏನು ಸಿದ್ಧಾಂತ ಹೇಳ್ತೀವಿ? ಬ್ರಹ್ಮಬೋಧಕ ವಾಕ್ಯ भी 2 ಪ್ರಕಾರ के है. ಬ್ರಹ್ಮವನ್ನು ತಿಳಿಸುವಂಥ ವಾಕ್ಯಗಳು ಕೂಡ 2 ಪ್ರಕಾರದ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ इस रीति से वाक्य है, इस रीति से है. तत्वमसि इस रीति से महावाक्य है. छांदोग्योपनिषद ಶ್ವೇತಕೇತು ಛಾಂದೋಗ್ಯೋಪನಿಷತ್ತು. ಅದೇ ಸಾಮವೇದ ನವಮ ಪ್ರಪಾಠ, ಸಾಮವೇದೀಯ ಛಾಂದೋಗ್ಯೋಪನಿಷತ್ ನವಮ ಪ್ರಪಾಠ. ಶ್ವೇತಕೇತುವಿಗೆ ತತ್ವಮಸಿ ಮಹಾವಾಕ್ಯ. ಕಾಯತೆ ನೋಡ್ರಿ, कायते अवान्तर वाक्यन में श्रोता का स्वरूप बोधक पद नहीं है. सत्यम ज्ञानम अनंतम ब्रह्म ಇದು ಅವಾಂತರ ವಾಕ್ಯದ ನೋಡ್ರಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯಾವ ವಾಕ್ಯದು? ಅವಾಂತರ ವಾಕ್ಯ. ಅವಾಂತರ ವಾಕ್ಯದಲ್ಲಿ ಕೇಳುವಂತಹ ಪುರುಷನ ಸ್ವರೂಪ ಬೋಧಕ ಪದ ಐತೇನು? ಇಲ್ಲ, ಸ್ವರೂಪ ಬೋಧಕ ಪದ ಇಲ್ಲ. ಈಗ ಬ್ರಹ್ಮ ಇಲ್ಲಿ ತನಕ ದೃಷ್ಟ ಅಂತ ಹೇಳಿದೆವು ನಾವು. 10ನೇದ ಒಂದು ದೃಷ್ಟ ಅಂತ ಹೇಳಿದೆವು. ಈಗ ಸಿದ್ಧಾಂತ ಹೇಳ್ತೇವೆ ನೀವು. ಸಿದ್ಧಾಂತ 10ನೇದ ಒಂದು ದೃಷ್ಟ ಅಂತ ಯಾರು ಕೊಡ್ಬೋದು? ಹಿಂದೆ ಹೇಳ್ಯದು ನಿಮ್ಗಿದು 10ನೇದೊಂದು. ಈಗ ಎಲ್ಲ ಕಡೆ ಅಲ್ಲ, ಯಾವುದೇ ಗ್ರಂಥ ತಗೋರಿ ನೀವು. ಬ್ರಹ್ಮಸೂತ್ರ ತಗೋರಿ, ಪಂಚದಶಿ ತಗೋರಿ, ವಿಚಾರ ಸಾಗರ ತಗೋರಿ, ಯಾವುದೇ ಗ್ರಂಥ ನೀವು ವೇದಾಂತಗಳು ತೋಡ್ರಲ್ಲ, ಈ ಸಂದರ್ಭದಲ್ಲಿ ಇಂಥದ್ದೇನು ಮಹಾವಾಕ್ಯ, ಸ್ವರ್ಭ ಪದಕ, ಅವಂತರ ವಾಕ್ಯ, ಮಹಾವಾಕ್ಯ, ಇದಕ್ಕೆ 10ನೇದ ಒಂದೇ ದೃಷ್ಟಾಂತ ಎಲ್ಲಿ ಬಿ. पण 10ನೇದ ಒಂದೇ ಯಾಕೆ? 11 ನಾವು ಕೊಡ್ಬೇಕಾಯ್ತಲ್ಲ. ಅಕ್ರ 11ನೇ ಅಥವಾ 9ನೇ ಕೊಡ್ಬೇಕಾಯ್ತಿಲ್ಲ. ದಶಮನೇ ಯಾಕೆ ಕೊಟ್ಟರು ಗ್ರಂಥಕರ್ತರು? ಹೋಗ್ಯಾವ್ರಿ ಅವೆಲ್ಲ ಕಾಶಿ ಗಂಗಾದಾಗ ಮುಣಿಸಿ ಹೋಗಿ ತೆಗೆದು ಅವೆಲ್ಲ ಗಂಗಾದಾಗ ಹಾಕಿಬಿಟ್ಟಿದ್ದೆವು. ಅಲ್ಲ, ಗಂಗಾದಾಗ ಅವು ಹಾಕಿಬಿಟ್ಟು ಗಂಗಾದಾಗ ಅವೆಲ್ಲ ಹಾಕಿಬಿಟ್ಟಿನಿ. ಹೋಗ್ಯಾವ್ರಿ ಈಶಾಡಕತ್ತೆ ಅವಜಿ ಬಾರಿ कर्मेन्द्रियाणि खलु पंच तथा बुद्ध्यादि इंद्रियं मन चष्टुष प्राणादि पंचकम. ಈಗ ಆ 10ನೇದವ ಏನದಲ್ಲ ಹುಡುಗ, ಅವ 1 2 3 4 5 6 7 8 9 ಎಣಿಸಿದಿಲ್ಲ. ಹಂಗ ನನಗೆ ಬಿಟ್ಟು ಆತ್ಮ ನಾನು ನನಗೆ ಬಿಟ್ಟು ಹೊರಗೆ 9 ಅದಾವ. 5 ಭೂತಗಳು.
5 ಭೂತ ಆಕಾಶವಾಯು, 5 ಭೂತಗಳು, 5 ಜ್ಞಾನೇಂದ್ರಿಯಗಳು ಕಾಣ್ತಾ ಇಲ್ಲ ಹೊರಗೆ, 5 ಕರ್ಮೇಂದ್ರಿಯಗಳು, ಪಂಚಪ್ರಾಣ, ಅಂತಃಕರಣ ಮನಬುದ್ಧಿ, ಹೇಳ್ತಿಲ್ಲ, ಕಾಮ, ಕರ್ಮ, ಅವಿದ್ಯಾ, ಸ್ಥೂಲ ಶರೀರ. 19 ಬರೀ 9 ಒಂದೊಂದು ಹಿಡಿಬೇಕು. 5 ಭೂತಗಳು ಕೂಡಿ ಒಂದೇ ಅನಿಸಿತ್ರಿ ಮತ್ತೆ 19 ಅಲ್ಲ, 5 ಭೂತಗಳು ಕಾಣಿಸ್ತಾವೆ ನಿಮ್ಗೆ ಹೊರಗೆ, 5 ಭೂತಗಳು ಕಾಣಿಸ್ತಾವ. 5 ಭೂತಗಳು ಕೂಡ ಒಂದೇ, 5 ಜ್ಞಾನೇಂದ್ರಿಯಗಳು ಕೂಡ ಒಂದೇ, 5 ಕರ್ಮೇಂದ್ರಿಯಗಳು ಕೂಡ ಒಂದೇ, ಪಂಚಪ್ರಾಣ ಒಂದೇ, ಅಂತಃಕರಣ ಚತುಷ್ಟಯ ಒಂದೇ, ಕಾಮ ಕರ್ಮ ಅವಿದ್ಯಾ, ಇದು ಸ್ಥೂಲ ಶರೀರ 9. 29 ಅದಲ್ಲ 9 ಅದಾವಿಲ್ಲ. ಇವು ನಮಗೆ ಕಾಣಿಸ್ತಾವ, ಒಳಗಿನ ಆತ್ಮ ಕಾಣಿಸಲ್ಲ. 10ನೇದವ ಅವನೇ ಇದ್ದ, ನಾನೇ ಇದ್ದ. ಹೊರಗಿನ 9 ಕಾಣಿಸ್ಲಿಕ್ಕವ, ಈ 10ನೇದವನೇ ಆತ್ಮ. ಅದಕ್ಕೆ 9 ಕೊಟ್ಟರಿಪ್ಪ. 10ನೇದವ ದೃಷ್ಟಾಂತ, ದಶಮಕ ದೃಷ್ಟಾಂತ ತರಲ್ಲ. 10ನೇದವನೇ ಆತ್ಮ, ಅಲ್ಲಿ ಹಂಗೆ 10ನೇದವ ಅವನೇ ಇದ್ದಾನೆ, ದಶಮನೇ ಅಲ್ಲಿ ಹೇಳವನು 9 ಮಂದಿಗೆ ತಾನು ಬಿಟ್ಟಾನ, ಅವನೇ 10ನೇದವ. ಹಂಗೆ ನಾನೇ ಆತ್ಮ. ಇವು 9 ಅದಾವ ನೋಡ್ರಿ, 5 ಇವೆಲ್ಲ 5 ಭೂತಗಳ್ರಿಪ್ಪ. ಅಲ್ಲ ನಿಮ್ಗೆ ಸಾಗರದಾಗ ರತ್ನಾವಳಿಯಾಗ 4 ಸಾರಿ ಅಲ್ಲ, ಸಾಗರದಾಗ ರತ್ನಾವಳಿಯಾಗ ಭಾಳ ಸರಿ ಹೇಳಿ ನೀವು ಜ್ಞಾಪಕ ಇಟ್ಕೋರಿ. ಅದು ಇದನ್ನೇ ಅದ ಸಂಕ್ಷೇಪ ಶಾರೀರಿಕದಲ್ಲಿ कर्मेंद्रियाणि खलु पंच तथा अपराणि. हाँ बोल बिड़. ಈಗ ಬ್ರಹ್ಮಬೋಧಕ ವಾಕ್ಯ भी 2 प्रकार के है. ಸರಳದ ಓದ್ತೀನಿ, ದೃಷ್ಟಾಂತ ಗೊತ್ತಾಗದಿಲ್ಲ ಈಗ, ಸಿದ್ಧಾಂತ ಸರಳದೀಗ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, इस रीति के अवान्तर वाक्य तत्वमसि इस रीति से महावाक्य कहते अवान्तर वाक्य में श्रोता का स्वरूप बोधक पद नहीं है. याते प्रत्यक्ष ज्ञान के जनन में योग्य अवान्तर वाक्य नहीं, अंदर प्रमाण योग्य इल्ला. और महावाक्य में श्रोता के स्वरूप के बोधक त्वमादि पद है. त्वमादि पद है. श्रोता के स्वरूप बोधक पद ಅಂದ್ರೆ ಮಹಾವಾಕ್ಯಗಳಲ್ಲಿ ಅಂದ್ರೆ ಅಂದ್ರೆ 4 ಮಹಾವಾಕ್ಯಗಳಲ್ಲಿ ಕೇಳುವಂಥ ಪುರುಷನ ಸ್ವರೂಪ ಬೋಧಕ ಪದ ತ್ವಂ ಆದಿ ಅಂದ್ರೆ 4 ಅಂದರೆ ಅಲ್ಲಿ ವಿಚಾರ ಸಾಗರ ಅಂಕ 446 ಬರೀ ಇಲ್ಲಿ ತ್ವಮಾದಿ ಪದ, ಇಲ್ಲಿ ವಿಚಾರ ಸಾಗರ ಅಂಕ 460. ವಿಚಾರ ಸಾಗರ 460. ಹಾಂ ಅಂದ್ರೆ ಆದಿ ಬಂದಾರಲ್ಲ ತ್ವಂ ತತ್ವಂ ಮಹಾವಾಕ್ಯದಲ್ಲಿ. ಮುಂದೆ ಅಹಂ ಬ್ರಹ್ಮಾಸ್ಮಿ ಎಲ್ಲ ಬರಿಬೇಡ್ರಿ ಇಲ್ಲಿ ಪಕ್ಕ ಹಂಗಾಗಿ ಅಲ್ಲಿ ನೋಡ್ರಿ ನೀವು ವಿಚಾರ ಸಾಗರದಾಗ ನೋಡ್ರಿ ಅಹಂ ಪದ ತ್ವಮಾದಿ ಒಂದು ಕೊಟ್ರೆ ಇಲ್ಲಿ 4 ಮಹಾವಾಕ್ಯಗಳಲ್ಲಿ ಪದಗಳು ಅವು ಯಾವುವು? ಇಲ್ಲಿ ತತ್ವಮಸಿ ಮಹಾವಾಕ್ಯಗಳಲ್ಲಿ ತ್ವಂ ಪದ ಅದ. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಮಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಹೇ ತ್ವಂಬೋಧಕ. ಶ್ರೋತಾನ ಸ್ವರೂಪ ಪ್ರತ್ಯಕ್ಷ ಜ್ಞಾನೋತ್ಪತ್ತಿ ಮಾಡಿಕೊಡುವ ಕುಡಿಸ್ತವೆ. ಅವ್ರು ಏನು ಬರೀತಾರೆ ಬರಲಿ ಒಮ್ಮೆ ಅಲ್ಲ, ಏನು ಬರೀತಾರೆ ಅದು ಅಷ್ಟು ಉದ್ದ ಚತುರ್ಥಿ ಮುಗಿತ ಹಿಂದಿಗಳು ಬರೋದು ನೆನಪು ಉಳಿತದ ಅಲ್ವಾ? ಹಾಂ ಈಗ ಈ ಕಡೆ ತೆಗಿರಿ. ಈಗ ಬರಕತ್ತೀರಿ ಈ ಕಡೆ ತೆಗಿ. ತ್ವಮಾದಿ ಪದ ಅಂದ್ರೆ ಯಾವುವು?
ತ್ವಮಾದಿ ಪದ ಅಂದ್ರೆ ತ್ವಮಸಿ ಮಹಾವಾಕ್ಯಗಳಲ್ಲಿ ತ್ವಂ ಪದ, ಅಹಂ ಬ್ರಹ್ಮಾಶ್ರಮದಲ್ಲಿ ಅಹಂ ಪದ, ಪ್ರಜ್ಞಾನಮಾನಂದಂ ಬ್ರಹ್ಮದಲ್ಲಿ ಪ್ರಜ್ಞಾನ ಪದ, ಐಮಾತ್ಮ ಬ್ರಹ್ಮದಲ್ಲಿ ಐಮಾತ್ಮ ಪದ. ಇವು ತ್ವಂಬೋಧಕ ಅಂದ್ರೆ ಕೇಳುವಂಥ ಪುರುಷನ ಪ್ರತ್ಯಕ್ಷ ಜ್ಞಾನ ಮಾಡಿಕೊಡುವರಲ್ಲಿ ಇದು ಅದಾವ. ಯಾಕೆ ತುಮಾದಿ ಅಂದ್ರೆ ವಿಚಾರಸಾಗರ ಅಂಕ ಹಾಕಿದ್ರಿ ಯಾನಕರಿ ಅಂದ್ರೆ ಇವೆಲ್ಲ ಅಲ್ಲಿ ಕೊಟ್ಟರ ಸ್ಪಷ್ಟವಾಗಿ ಯಾವ್ಯಾವ ಹಿಂಗೆ ಕೋಷ್ಟಕ್ಕೆ ಕೊಟ್ಟರು ವಿಚಾರಸಾಗರ ಅಂಕದಲ್ಲಿ ತ್ವಂಪದ ಬೋಧಕ ಎಲ್ಲ ಕೊಟ್ಟರಲ್ಲಿ ನೋಡ್ರಿ. ಪ್ರತ್ಯಕ್ಷ ಜ್ಞಾನ ನೋಡಿ, ಅಪ್ರತ್ಯಕ್ಷ ಜ್ಞಾನ ಅದಲ್ಲ ಅದು ಕೂಡಿಸಿ ಜ್ಞಾನ ಬೆಳೆಸಿ ಸ್ವಲ್ಪ ಮಾಡಬೇಕು. ಪ್ರತ್ಯಕ್ಷ ಜ್ಞಾನ ಜನನ ಮೇಲೆ ಪ್ರತ್ಯಕ್ಷ ಜ್ಞಾನ ನಿಂದಿಸಬೇಕು, ಹುಟ್ಟಿಸೋದ್ರಲ್ಲಿ. ಪ್ರತ್ಯಕ್ಷ ಜ್ಞಾನ ದೂರ ಐತಲ್ಲ, ಗ್ಯಾಪ್ ಇಟ್ಟಾನ. ಪ್ರತ್ಯಕ್ಷ ಜ್ಞಾನ ಹುಟ್ಟಿಸೋದ್ರಲ್ಲಿ ಜನನ ಮೇ ಯೋಗ್ಯ ಮಹಾವಾಕ್ಯ है. इस रीति से योग्य प्रमाण महावाक्य है. ಈ ರೀತಿಯಿಂದ ಯೋಗ್ಯ ಪ್ರಮಾಣ ಯಾವುದದ? ಮಹಾವಾಕ್ಯದ. ತಿನ್ಸೆ ಉತ್ಪನ್ನ ಹುವ ಜ್ಞಾನ ಪ್ರತ್ಯಕ್ಷ ಮಹಾವಾಕ್ಯ. ಆ ಮಹಾವಾಕ್ಯದಿಂದ ಉತ್ಪನ್ನ ಹೋಗಲ್ಪಟ್ಟಂಥ ಜ್ಞಾನ ಪ್ರತ್ಯಕ್ಷ ಆಗ್ತೈತಿ. ಹೌದಿಲ್ಲ? ಅವರ ಅಯೋಗ್ಯ ಪ್ರಮಾಣ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ವಾಕ್ಯ. ಅಯೋಗ್ಯ ಪ್ರಮಾಣ ಅಯೋಗ್ಯ ಪ್ರಮಾಣಿದ ಇತ್ಯಾದಿ ವಾಕ್ಯ. ಇತ್ಯಾದಿ ಅಂದರೆ ಏನು? ಇವು ಒಟ್ಟು ಬ್ರಹ್ಮಬೋಧಕ ವಾಕ್ಯಗಳು ಏನದವಲ್ಲ ಅವೆಲ್ಲವೂ ಕೂಡ ಅಯೋಗ್ಯ ಅಂದ್ರೆ ವಿಜ್ಞಾನಮಾನಂದಂ ಬ್ರಹ್ಮ ಸಚ್ಚಿದಾನಂದಂ ಬ್ರಹ್ಮ ಕೊಟ್ರಲ್ಲ ಅವರು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇದು ಕೊಟ್ರಲ್ಲ. ಪರಮಾತ್ಮ ಬೋಧಕ ವಾಕ್ಯ ಟೋಟಲಿ ಇತ್ಯಾದಿ ಅಂದ್ರೆ ಪರಮಾತ್ಮ ಬೋಧಕ ವಾಕ್ಯ ಕೇವಲ. ಅಂದ್ರೆ ಯಾವುದು ಅಂದ್ರೆ ವಿಜ್ಞಾನಮಾನಂದಂ ಬ್ರಹ್ಮ ಬೃಹದಾರಣ್ಯ ಕುಬ್ಬಿಸಿತ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಏಷಾರ್ಯಂತ ಜ್ಯೋತಿ ಪುರುಷ ಅದಾವಂತರ ವಿಜ್ಞಾನಮಾನಂದಂ ಬ್ರಹ್ಮ ಯತ್ ಸಾಕ್ಷಾತ್ अपरोक्षात ब्रह्म इत्यादि अंदर चिंते उपजा ब्रह्म का ज्ञान परोक्ष हो गए. अवान्तर वाक्य भी दो प्रकार के हैं. तामे तत्पदार्थ बोधक है, दूसरा त्वम पदार्थ बोधक है. अवान्तर वाक्य याडू ಒಂದು तत्पदार्थ बोधक ಒಂದು त्वम पदार्थ बोधक. तिनमें तत्पदार्थ बोधक वाक्य तो अयोग्य है. तत्पदार्थ बोधक वाक्य ಏನೈತಲ್ಲ ಅದು ಅಯೋಗ್ಯ ಅಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. परंतु ये एषः रज्जंतर ज्योति पुरुष इत्यादि त्वम पदार्थ बोधक अवान्तर वाक्य भी महावाक्य के न्यायी योग्य है, अयोग्य नहीं. कायते श्रोता के स्वरूप के बोधक तिनमें पद है. ಮಹಾವಾಕ್ಯದಂತೆ ಈ ಯಾನು ನಾವು ಹಿಂದೆ ಏಷ ರಜ್ಜಂತರ ಜ್ಯೋತಿ ಪುರುಷ ಅಂತ ಹೇಳಿದೀವಲ್ಲ ನಿಮ್ಗೆ, ಇದು ತ್ವಂ ಪದಾರ್ಥ ಬೋಧಕ ಅವಾಂತರ ವಾಕ್ಯನು ಮಹಾವಾಕ್ಯದಂತೆ ಯೋಗ್ಯ ಐತಿ, ಅಯೋಗ್ಯ ಇಲ್ಲ. ಯಾಕೆ? ಅದರೊಳಗೆ ಕೇಳುವಂಥ ಸ್ವರೂಪನ ಬೋಧಕ ಪದ ಐತಿ. ಅದು ತಿಳ್ಕೊಂಡೆ ಅವ ಏನಂತಾನ ಹಿಂದೇನು ಹೇಳಿದ್ರದು ದಶಮ ಹೋಯ್ತರಿ ಅದು. ಈ ಹಿಂದೆ ನಾವು ಏಷ ರಜ್ಜಂತರ ಜ್ಯೋತಿ ಪುರುಷ ಇದು ಜೀವನ ಸ್ವರೂಪ ಬೋಧಕ ಪದ ಹೇಳಿದೆವು. ಅವಾಂತರ ವಾಕ್ಯ ಇದ್ರೂ ಕೂಡ ಇದು ಸ್ವರೂಪ ಬೋಧಕ ಪದ ಇದ್ರೂ ಕೂಡ ಅದು ಬ್ರಹ್ಮ ಅಭೇದ ಬೋಧಕ ಇಲ್ಲ. ಅಭೇದ ಇಲ್ಲ. ಇಷ್ಟು ये ईशा रज्जंतर ज्योति पुरुष इत्यादि त्वम पदार्थ बोधक अवांतर वाक्य भी ಅವಾಂತರ ವಾಕ್ಯನೂ ಕೂಡ ಮಹಾವಾಕ್ಯದಂತೆ ಯೋಗ್ಯ ಐತಿ, ಅಯೋಗ್ಯ ಇಲ್ಲ. ಯಾಕ? श्रोता के स्वरूप के बोधक तिनमें पद है. याते त्वम पदार्थ बोधक अवांतर वाक्यंते भी अपरोक्ष ज्ञान होवे है. ಇದರಲ್ಲಿ ಅಪರೋಕ್ಷ ಜ್ಞಾನ ಆತದ. ಆದರೂ
ಎದರದಿಂದ ಏಷಾರ್ಯಂತರ ಜ್ಯೋತಿ ಪುರುಷ ಇದರಿಂದ ಅವಂತರ ವಾಕ್ಯದಿಂದ ಅದು ಅಪರೋಕ್ಷ ಜ್ಞಾನೇನ ಆತದ. ಅಪರೋಕ್ಷ ಜ್ಞಾನ ಆತದ. ಏನು ಅಪರೋಕ್ಷ ಜ್ಞಾನ ಹೆಂಗೆ ಆತದದು ಅಂತ ಹಿಂದೆ ಹೇಳಿದ್ರು, ಶುದ್ಧೋ ಪ್ರಕಾಶೋಹಂ. ಹಿಂಗೆ ಅವನಿಗೆ ಅಪರೋಕ್ಷ ಜ್ಞಾನೇನ ಆತದ. ಆದರೂ ಅಪರೋಕ್ಷ ಜ್ಞಾನ ಬ್ರಹ್ಮ ಅಭೇದ ಗೋಚರ ನಹಿ. ಅವನಿಗಾಗುವ ಆತ್ಮಂದು ಅಪರೋಕ್ಷ ಜ್ಞಾನ ಅದಲ್ಲ, ಬರೀ ಆತ್ಮಜ್ಞಾನ ಆಯಿತು, ಆತ್ಮಕಾರ ಆಯಿತು. ಪಣ್ಣು ನನ್ನ ಆತ್ಮನೇ ಬ್ರಹ್ಮ ಇದ್ದಾನ. ಹಿಂಗೆ ಅಭೇದ ಜ್ಞಾನ ಅದರದಿಂದ ಆಗಲ್ಲ. ಇಬ್ರು ಒಂದೇ ಅಂತ. ಕೇವಲ ಆತ್ಮಜ್ಞಾನ ಆಯಿತು, ಕೇವಲ ಆತ್ಮಜ್ಞಾನ ಆಯಿತು. ನಾ ಹೆಂಗಿದ್ದ ಶುದ್ಧಿದ್ದ ಪ್ರಕಾಶ ಹಂ, ಹಿಂಗೆ ಜ್ಞಾನ ಆಯಿತು. ಪಣ ನಾನೇ ಬ್ರಹ್ಮ ಇದ್ದೇನೆ ಅಂತ ಹಿಂಗೆ ಆಗಲಿಲ್ಲ. ಅಪರೋಕ್ಷ ಜ್ಞಾನ ಬ್ರಹ್ಮ ಅಭೇದ ಗೋಚರ ನಹಿ. ಯಾತೆ ಪರಮ ಪುರುಷಾರ್ಥಕ ಸಾಧಕ ನಹಿ. ಆದಂದ್ರೆ ಆ ಏಷ ರಜ್ಜಂತರ ಜ್ಯೋತಿ ಪುರುಷ ಈ ವಾಕ್ಯದಲ್ಲ, ಪರಮ ಪುರುಷಾರ್ಥ ಅಂದ್ರೆ ಮೋಕ್ಷಕ್ಕೆ ಕಾರಣ ಅಲ್ಲ. ಪರಮ ಪುರುಷಾರ್ಥಕ ಸಾಧಕ ನಹಿ ಅಂದ್ರೆ ಮೋಕ್ಷಕ್ಕೆ ಕಾರಣ ಅಲ್ಲ. ಪರಮ ಪುರುಷಾರ್ಥ ಅಂದ್ರೆ ಮೋಕ್ಷಕ, ಸಾಧಕ ಅಂದ್ರೆ ಕಾರಣ ಅಲ್ಲ. किंतु परम पुरुषार्थ का साधक जो अभेद ज्ञान, अभेद ज्ञान, अभेद दर्शनम ज्ञान, हाँ, तामे पदार्थ शोधन द्वारा, तामे पदार्थ शोधन द्वारा उपयोगी है. पदार्थ शोधन द्वारा उपयोगी है. हाँ, अरे ಪದಾರ್ಥ ಶೋಧನೆ ಏನು ಇದರಲ್ಲಿ ಪದಾರ್ಥ ಶೋಧನೆ ಶ್ರವಣ ಮಹಾವಿಜ್ಞಾನ ಮೂಲಕವಾಗಿ ಪದಾರ್ಥ ಶೋಧನೆ ಹೇಳ್ಬಮ್ ಯಾನಿದ್ದು ಒಳಗಿಂದ ಸಾಗರದ ಟಿಪ್ಪಣಿ ಅದ ರೀ. ಆ ಟಿಪ್ಪಣಿ ಹೇಳ್ರಿ. ಪದಾರ್ಥ ಶೋಧನ ಚೆನ್ನಾಗದ್ರಿ, ನೆನಪು ಬರ್ತಾ ಇಲ್ಲ. ಇದು ಇದೇ ವಿಷಯದಲ್ಲಿ ಬಂದ್ರಿಪ್ಪ. ಇವ್ ಶ್ರವಣ ಮನನ ಮತ್ತು ಲಕ್ಷಣ ಯಾವ್ದ್ರಾಗ ಬಂದ ಈ ವಿಚಾರ ಚಂದ್ರದಾಗ ಎಲ್ಲಿ ಹೋಗೈತೀನಿ ಇದು ಪದಾರ್ಥ ಶೋಧನ ಅದ ರೀ. ವಿಚಾರ ಚಂದ್ರ ಪೈಲಾ ಕಲಾದಾಗ ಈಗ ಹೋಗ್ಯದಿಲ್ಲ ನಿಮ್ಗೆ. ಪೈಲಾ ಕಲಾ ವಿಚಾರ ಚಂದ್ರೋದಯದಲ್ಲಿ ಇದು ಈ ವಿಷಯ ಏನು ಹೋಗೈತಿ ಅಂತಿಮದಲ್ಲಿ ಜ್ಞಾನ. ಅಂತಿಮ ಅಂದ್ರೆ ಈಗ ಏನು ಪದಾರ್ಥ ಶೋಧನೆ ಮಾಡಿಸೋದಂತ ಉದ್ದೇಶದಲ್ಲಪ್ಪ ವಿಚಾರ ಮಾಡಿಸೋದು. ಮುಂದೆ ಕೊನೆ ಕೊಟ್ಟಾರೆ 16 ಪದ. ಪ್ರಥಮ ಕಲಾ 16 ಶಬ್ದನ ಬಂದಿಲ್ಲ. 16 ಕಲದ ಇದ್ರದ ಪ್ರಥಮ ಕಲಾದಾಗ ಮೂರು ವಿಚಾರ ಹೇಳ್ಬೇಕು. ಇದು ಎಲ್ಲಿ ಬಂದೈತಿ ಅಂದ್ರೆ ನಾವು ಹೇಳಿದೆವು ಪ್ರಥಮ ಕಲಾದಾಗ. ಪ್ರಥಮ ಕಲಾ ಅಂದ ಕೂಡಲೇ ನಿಮಗೆ ತಲೆ ಹೊಡಿಬೇಕು, ಇದೆಲ್ಲಿ ಬಂದ ಜಗೆ ಲೈಟ್ ಹಟ್ ಜೀವ ಅಂದ್ರೆ ನೀವು ಇಲ್ಲಿ ತನಕ ಯಾವಾಗಲೂ ಹೇಳ್ಕೊತ ಹೊಂಟಿರಿ. ಪರೋಕ್ಷ ಜ್ಞಾನ, ಅಸತ್ವ ಪಾದಕ ನಿವೃತ್ತಿ, ಅದು ಇದು ಈ ಪರೋಕ್ಷ ಜ್ಞಾನದಿಂದ ನಮ್ಮ ಮೋಕ್ಷ ಆಗ್ತದೇನು? ಆಗ್ತದ ಅವ ಮತ್ತೆ ಸುಮ್ಮನೆ ಹೇಳಿದ್ರಿ. ಅದು ಪರೋಕ್ಷ ಜ್ಞಾನ ಅಂದ್ರೆ ಏನು, ಅದು ಎದರದಿಂದ ಆಗ್ತದ, ಅದು ಹ್ಯಾಂಗ ನಿವೃತ್ತಿ, ಇವೆಲ್ಲ ಯಾಕೆ ಹೇಳಿದ್ರಿ? ಅಪ್ಪ ಮುಂದೆ ನಿನಗೆ ಪದಾರ್ಥ ಶೋಧನೆ ಮಾಡೋದದ. ಪದಾರ್ಥ ಶೋಧನೆ ಮಾಡೋದಿಲ್ಲ ಹಂಗೆ ಮೊದಲ ಇದು ಒಂದು ನೀವು ಈಗ ಮಾಡಿ ಕೂತಿದ್ದೀ. ಈಗ ಮತ್ತೆ ನೀನು ಮುಂದೆ ಉಪಯೋಗ ಐತೇನಿಲ್ಲ ಐತಿರಿ ಅಂತ ಈಗ ಮತ್ತೆ ಇದು ಅಲ್ಲಿ ಕೊಟ್ಟರ ಅವರು ಪದಾರ್ಥ ಶೋಧನೆ ದ್ವಾರ ಉಪಯೋಗಿ ಹೈ. ಅಲ್ಲೇ ಚಂದ್ರೋದಯದಾಗ ಪದಾರ್ಥ ಶೋಧನೆ ದ್ವಾರ ಉಪಯೋಗಿ ಹೈ. ಮುಂದೆ ನಿನಗೆ ಪದಾರ್ಥ ಶೋಧನೆ ಮಾಡೋದೈತಿ. ಹಾಂ, ತತ್ ತ್ವಂ ಅಸಿ, ತತ್ ತ್ವಂ ತ್ವಂ ತತ್. ಇದು ಹೇಳಕತ್ತಿದ್ದೀರಿ ಈಗ. ವಿಚಾರ ಸಾಗರದಾಗ ಐತೆ ಅದು. ಅದು ವಿಚಾರ ಸಾಗರ ಅಲ್ಲಿ ಇದ್ರಿಪ್ಪ. ಈಗ ಚಂದ್ರೋದಯನು ಕೂಡ ತಮ್ ತ್ವತ್ವಂ ಅಲ್ಲಿ ಹೇಳಿಲ್ಲ. ಪರೋಕ್ಷ ಜ್ಞಾನದಾಗ ಅದು ಆಯ್ತು. ಪರೋಕ್ಷ ಜ್ಞಾನದಾಗ ಕೇಳ್ಯಾರ ಅವರು. ಈಗ ನೀವು ಪರೋಕ್ಷ ಜ್ಞಾನದಿಂದ ಹೇಳಕತ್ತೀರಲ್ಲ, ಪರೋಕ್ಷ ಜ್ಞಾನ ಎದಕ್ಕೆ ಅಂತೀರಿ? ಬ್ರಹ್ಮ ಒಂದು ಐತಿ. ಗುರುಗಳಿಗೆ ಕೇಳ್ತಾನವ, ಗುರುಗಳಿಗೆ ಹೇಳಕತ್ತೇನ. ಮೊದಲ ಪರೋಕ್ಷ ಜ್ಞಾನ ಅಂದ್ರೆ ಎದಕ್ಕಂತ, ಅದು ಎದರದಿಂದ ಆಗ್ತದೆ. ಅದು ಆದ್ಮೇಲೆ ನಮ್ದು ಏನು ನಿವೃತ್ತಿ ಆಗ್ತದೆ, ಯಾವಾಗ ಹೋಗ್ತದೆ. ಈ ಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗ್ತದ. ಮತ್ತೆ ಸುಮ್ಮನೆ ಆಗ್ತವೆಲ್ಲ ಯಾಕೆ ಹೇಳ್ಕತ್ತೀರಿ ನನಗೆ?
ಮುಂದಲ್ಲಿ ಅವ ಕೇಳ್ದ ಅಪ್ಪ ಈಗ ನಿನಗೆ ಈಗ ಸ್ವಲ್ಪ ಮುಂದೆ ಉಪಯೋಗ ಆಗ್ತದೆ ನಿನ್ನ ಪದಾರ್ಥ ಶೋಧನೆ ಮಾಡೋದು ಇನ್ನು ನಿನ್ನ ಮುಂದೆ ಇಷ್ಟರ ಮೇಲೆ ಇಲ್ಲ ಮೋಕ್ಷ ಆಗಲ್ಲ ಇನ್ನು ನಿನ್ನ ಭಾಳ ಕೆಲಸ ಅದ ಮುಂದೆ ನಿನ್ಗೆ ಪದಾರ್ಥ ಶೋಧನೆ ಮಾಡೋದಲ್ಲ ತಪ್ಪದ ತೊಂಪದದು ಮತ್ತು ಇವಾಗ ಪದಾರ್ಥ ಶೋಧನೆ ಮಾಡ್ದಂತೆ ಆಯ್ತಲ್ಲ ನಿನ್ನ ಮುಂದೆ ಉಪಯೋಗ ಐತಿ ಇಷ್ಟರಲ್ಲೇ ಪ್ರಶ್ನೆ ಮಾಡ್ಕೊಂಡ್ರೆ ಬೇಡ ಅಂತ ಹಂಗೆ ಇದು ಪದಾರ್ಥ ಶೋಧನ ದ್ವಾರ ಉಪಯೋಗಿ है ಅಭೇದ ಜ್ಞಾನ ಏನದಲ್ಲ ಅದು ಪದಾರ್ಥ ಶೋಧನ ದ್ವಾರ ಉಪಯೋಗ ಐತಿ ಐತಿಲ್ಲ ತತ್ ತ್ವಮ್ಮ ತ್ವಮ್ಮ ತತ್ ವಿಧೇಯ ನಿಷೇಧ ಇಲ್ಲ ವಿಧೇಯ ವಾಕ್ಯ ಇನ್ನೊಂದು ಯಾವ್ದಾದ ಸಾಕ್ಷಾತ್ ತ್ವಂಪದ ವಿಧೇಯ ಮಾಡ್ರಿ ತತ್ಪದ ನಿಷೇಧ ಅಲ್ಲ ಅಂದ್ರೆ ವಿಧೇಯ ವಿಧೇಯ ಬೋಧಕ ಬರ್ದು ಅದೇ ನಾನೇ ಅವನು ಅವನೇ ನಾನು ಪದಾರ್ಥ ಶೋಧನದಾಗ ಏನು ಮಾಡಬೇಕು ತತ್ ತ್ವಮಸಿ ತ್ವಂ ತತ್ತಸಿ ತಂತದಸಿ ಹಾಂ ನಾನೇ ಅವನು ಅವನೇ ನಾನು ಹಿಂಗೆ ಅಲ್ಲಿ ವಿಧೇಯ ಬೋಧಕ ತತ್ ವಿಧೇಯ ಯಾವ ವಸ್ತುವಿನ ಬಗ್ಗೆ ತಿಳಿಸ್ತೇವೋ ಅದು ವಿಧೇಯ ಮತ್ತು ವಸ್ತು ಫಕ್ತ ವಿಧೇಯ ವಸ್ತುದ ಬಗ್ಗೆ ಅದ್ರ ಬಗ್ಗೆ ಏನಾರು ಹೇಳೋದು ನಮ್ಗೆ ರಾಮ ಊರಿಗೆ ಹೋಗುತ್ತಾನೆ ರಾಮ ಊರಿಗೆ ಹೋಗುತ್ತಾನೆ ರಾಮಪದ ಏನು ಇದು ವಿಧೇಯ ಹೋಗುತ್ತಾನೆ ಎಲ್ಲಿ ಹೋಗ್ತಾನೆ ಮುಂಬೈಗೆ ಹೋಗುತ್ತಾನೆ ಹಿಂಗದು ನೀವು ಹೇಳೋದು ನನಗೆ ನೀವು ನೆನಪು ಬರೋದು ಆಯ್ತಾ पदार्थ उपयोग है इस रीति से प्रमाता से संबंध भी ब्रह्म है ಈ ರೀತಿಯಿಂದ ಪ್ರಮಾತಾಸೆ ಅಂದರೆ ಯದ್ಯಪಿ ಪ್ರಮಾತಾದೊಡನೆ ಸಂಬಂಧ ಬ್ರಹ್ಮ ಇದ್ದಾನಲ್ಲ ಪ್ರತ್ಯಕ್ಷ ಯೋಗ ಇದ್ದಾನಲ್ಲ ಪ್ರಮಾತಾದೊಡನೆ ಸಂಬಂಧನೂ ಬ್ರಹ್ಮದಾನ ಮತ್ತು ಯೋಗ್ಯ ಐತಂದ್ರೆ ಪ್ರತ್ಯಕ್ಷ ಬರ್ಕೋರಿ ಬರೀ ಯೋಗ್ಯ ಅಲ್ಲ ಪ್ರತ್ಯಕ್ಷಕ್ಕೆ ಯೋಗ್ಯ ಆಗಿ तथापि अयोग्य जो अवान्तर वाक्य तिनसे ब्रह्म का परोक्ष ज्ञान संभवे इस रीति से आदला इस रीति से ಮುಂದೆ यद्यपि ಬರ್ಕೋಬೇಕು प्रमाता से संबंध भी ब्रह्म है और प्रत्यक्ष के योग्य है प्रत्यक्ष ಎಲ್ಲಿ ಬರ್ದ್ರಿ ಇಲ್ಲಿ ಯೋಗ್ಯ ಇಲ್ಲಿ ಪ್ರತ್ಯಕ್ಷ ಬರಬೇಕು प्रत्यक्ष योग्य है ಆದರೂ ಹಿಂಗಿದ್ರು ಅಯೋಗ್ಯ ಜೋ ಅವಾಂತರ ವಾಕ್ಯ ತಿನ್ಸೆ ಬ್ರಹ್ಮ ಕಾ ಪರೋಕ್ಷ ಜ್ಞಾನ ಸಂಭವೇ ಅವಾಂತರ ವಾಕ್ಯದಿಂದ ಬ್ರಹ್ಮನ ಪರೋಕ್ಷ ಜ್ಞಾನ ಆಗಬಾರ್ದಾಗಿತ್ತು ತಮ ಅಂದಿದ ಇವರಂದ್ರು ಈಗ ಅವಾಂತರ ವಾಕ್ಯದಿಂದ ಬ್ರಹ್ಮನ ಪರೋಕ್ಷ ಜ್ಞಾನ ಆಗ ಸಂಭವಿಸ್ತೈತಿ ಅದು ಯೋಗ್ಯ ಪ್ರಮಾಣ ಅಲ್ಲ ನಾವು ಲಕ್ಷಣದಲ್ಲಿ ಏನಿಟ್ಟಿದ್ದೆವು ಯೋಗ್ಯ ಪದ ಐತಿ ಯೋಗ್ಯ ಪ್ರಮಾಣ ಹ್ಯಾಂಗೆ ವಿಷಯಗಳಲ್ಲಿ ಯೋಗ್ಯ ಬೇಕು ಪ್ರಮಾಣದಲ್ಲಿನೂ ಯೋಗ್ಯ ಬೇಕು ಅದು ಅವಾಂತರವಾಗಿ ಯೋಗ್ಯ ಪ್ರಮಾಣ ಇಲ್ಲ ಮಹಾವಾಕ್ಯ ಯೋಗ್ಯ ಪ್ರಮಾಣದ ಯೋಗ್ಯ ಪ್ರಮಾಣ ಜನಿ ಇಟ್ಟಿರೋಣದ್ರಿಂದ ನಮ್ಮ ಲಕ್ಷಣವೆಲ್ಲ ಎಲ್ಲಿ ಅತಿ ಅತಿ ಬರಲ್ಲ ಅಂತ ಹೇಳಿದ್ರು ಇನ್ನು ಮುಂದೆ ಭಾಳ ಅಡೆದ ಪಾಸ್ ಆಗ್ಯದ ಸ್ವಲ್ಪ ನಾವು ಇದು ಮಾಡಬೇಕು ಇದೊಂದು ಮುಗಿಸಿದ್ರೆ ಬರ್ಬೇಕಾಯ್ತು ಈ ಶಂಕಾ ಸಮಾಧಾನ ಇನ್ನೊಂದು ಶಂಕಾ ಇನ್ನೊಂದು ಸಮಾಧಾನ ಅದ